ನಿಮಗೆ ಮೊರಾರ್ಜಿ ದೇಸಾಯಿಗೆ ಸಂಬಂಧಪಟ್ಟಂತೆ ಸೊ ಪೂರ್ತಿಯಾದ ಇನ್ಫಾರ್ಮೇಶನ್ ಕೊಡ್ತೀವಿ ಅಂತ ಹೇಳ್ತಾ ಎಸ್ ಈಗ ನಾವು ಸ್ಟಾರ್ಟ್ ಮಾಡಿಬಿಡೋಣ. ಸೊ ಇದರಲ್ಲಿ ಫಸ್ಟ್ ನಮ್ಗೆ ಏನ್ ಮಾಡೋದಪ್ಪ ಅಂತಂದ್ರೆ ಕನ್ನಡದಿಂದ ನಾವು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಎಸ್ ಬನ್ನಿ, ಮೊದಲನೇ ಕ್ವಶನ್ ನೋಡ್ಕೊಳ್ಳಿ. ಓಕೆನಾ? ಮೊಲೆಯ ಹಾಲೆಂದಂತೆ ಡ್ಯಾಶ್ ಬಾಯಿಗೆ ಅಂತ ಇದೆ, ಹೌದಲ್ವಾ? ಸೊ ಇದಕ್ಕೆ ಸರಿಯಾದಂತ ಉತ್ತರವನ್ನ ನೋಡೋಣ ನಾವು. ಓಕೆನಾ? ಇದಕ್ಕೆ ಸರಿಯಾದಂತ ಉತ್ತರ ನೋಡಿ, ಆಪ್ಷನ್ ಎ ಹೆಜ್ಜೇನು, ಕಿರಿಜೇನು, ಸವಿಜೇನು, ಹಾಲ್ಜೇನು ಅಂತ ಇದೆ. ಓಕೆನಾ? ಎಸ್, ಇದಕ್ಕೆ ನಮ್ಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಎಸ್ ಮೊಲೆಯ ಹಾಲೆಂದಂತೆ ಎಸ್ ಸವಿಜೇನು ಅಂತಿದೆಯಲ್ಲ, ಈ ಸವಿಜೇನು ಬಾಯಿಗೆ ಅಂತಿದೆಯಲ್ಲ, ಇದು ಸರಿಯಾದಂತ ಉತ್ತರ. ಓಕೆನಾ? ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಎರಡನೇ ಕ್ವಶನ್ ನೋಡ್ಕೊಳ್ಳಿ. ವಿದ್ಯಾಸಾಗರ ಕಣ್ಣರಸಿ ಅದು ಎಂದು ತೊದಲಿದನು. ಈ ವಾಕ್ಯದಲ್ಲಿರುವ ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಲೇಖನ ಚಿಹ್ನೆಗಳ ಮೇಲೂ ಕೂಡ ಕ್ವಶನ್ ಅನ್ನ ಅವರು ಕೇಳಿದ್ದಾರೆ. ಎಸ್, ಇದಕ್ಕೆ ಸರಿಯಾದಂತ ಉತ್ತರ ನೋಡ್ಕೊಳ್ಳಿ. ಸೊ ಮೊದಲನೇದು ಭಾವಸೂಚಕ ಹವಾನ ಚಿಹ್ನೆ ಅಂತ ಕೊಟ್ಟಿದ್ದಾರೆ, ಸಮಾನಾರ್ಥಕ ವಿವರಣೆ ಅಂತ ಕೊಟ್ಟಿದ್ದಾರೆ, ಭಾವಸೂಚಕ ಮತ್ತು ಉದಾಹರಣೆ ಚಿಹ್ನೆ ಅಂತ ಕೊಟ್ಟಿದ್ದಾರೆ, ಭಾವಸೂಚಕ ಮತ್ತು ಅರ್ಧ ವಿರಾಮ ಚಿಹ್ನೆ ಅಂತಿದ್ದಾರೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ನೋಡ್ಕೊಳ್ಳಿ, ಭಾವಸೂಚಕ ಮತ್ತು ಉದಾಹರಣೆ ಚಿಹ್ನೆ. ನೋಡಿ, ಒಬ್ಬರ ಹೇಳಿದ ಮಾತನ್ನು ಯಥಾವತ್ತಾಗಿ ಹೇಳಿದ್ರೆ ಅದನ್ನ ಉದಾಹರಣೆ ಚಿಹ್ನೆ ಅಂತ ಕರಿತೀವಿ ನಾವು. ಭಾವಸೂಚಕ ಅಂತಂದ್ರೆ ಆಶ್ಚರ್ಯ, ಹಬ್ಬ, ಅಯ್ಯೋ ಏನಾಯ್ತು ಅಂತ ಕರಿತೀವಲ್ಲ, ಸೊ ಅಲ್ಲಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ಭಾವಸೂಚಕ ಚಿಹ್ನೆಯನ್ನ ನಾವು ಬಳಕೆ ಮಾಡ್ತೀವಿ. ಓಕೆನಾ? ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಮೂರನೇ ಕ್ವಶನ್ ನೋಡ್ಕೊಳ್ಳಿ. ರಾಮನ ಮನೆಯೊಳಗೆ ಎಮ್ಮೆ ಇದೆ. ರಾಮನ ಮನೆಯೊಳಗೆ ಏನಿದೆಪ್ಪ ಅಂದ್ರೆ ಎಮ್ಮೆ ಇದೆ. ಅಡ್ಡಗೆರೆ ಎಳೆದ ಪದವು ಸೂಚಿಸುವ ವಿಭಕ್ತಿ ಪ್ರತ್ಯಯ ಅಂತ ಕರಿತೀವಿ ನಾವು. ಎಸ್, ವಿಭಕ್ತಿ ಪ್ರತ್ಯಯ ಮನೆಯೊಳಗೆ ಅಂತ ಇದೆ. ಓಕೆನಾ? ನೋಡಿ, ಘೇ ಹೀಗೆ ಕೆ ಅಂತ ಬಂತು ಅಂತಂದ್ರೆ ಓಕೆನಾ, ಯಾವ್ದಂತ ಹೇಳ್ತೀನಿ ನೋಡ್ಕೊಳ್ಳಿ. ಸೊ ಪ್ರಥಮ ಆಗಲ್ಲ, ಪ್ರಥಮಗೆ ಯಾವ್ದು ಬರ್ಬೇಕಂದ್ರೆ ಪ್ರಥಮಗೆ ಹೂ ಬರ್ಬೇಕು, ಹಾಗಾಗಿ ಪ್ರಥಮ ಆಗಲ್ಲ. ದ್ವಿತೀಯ ದ್ವಿತೀಯ ಅನ್ನು ಬರ್ಬೇಕು, ದ್ವಿತೀಯ ಆಗಲ್ಲ. ಓಕೆನಾ? ಚತುರ್ಥಿ ಬರೋದು ಗೆ ಹೀಗೆ ಕೆ, ಸೊ ಗೆ ದ್ವಿತೀಯ ಅನ್ನು ಅಂತ ಬರುತ್ತೆ. ಪ್ರಥಮವು ದ್ವಿತೀಯ ಅನ್ನು ತೃತೀಯ ಇಂದ, ಸಾರಿ ಇದು ತೃತೀಯ ಇಂದ. ಓಕೆನಾ? ತೃತೀಯ ಇಂದ, ಸಾರಿ ಇದು ತೃತೀಯ ಇಂದ ಅಂತ ಮಾಡ್ಕೊಳ್ಳಿ. ಸರಿ, ತೃತೀಯ ಇಂದ ನೆಕ್ಸ್ಟ್ ದ್ವಿತೀಯ ಅನ್ನು ಅಂತ ಮಾಡ್ಕೊಬೇಕು. ಚತುರ್ಥಿ ಗೆ ಕೆ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಚತುರ್ಥಿ ಇಸ್ ದ ರೈಟ್ ಆನ್ಸರ್. ಓಕೆನಾ? ಪ್ರಥಮ ಆಗಲ್ಲ, ಹೂ ಬರ್ಬೇಕು. ತೃತೀಯ ಆಗಲ್ಲ, ತೃತೀಯ ಇಂದ ಅಂತ ಬರ್ಬೇಕು. ದ್ವಿತೀಯ ಇಲ್ಲಿದೆ, ಅನ್ನು ಆಗುತ್ತೆ. ಸೊ ಇಲ್ಲಿ ಚತುರ್ಥಿ ಗೆ ಕೆ ಇದು ಸರಿಯಾದಂತ ಉತ್ತರ. ಸೊ ಮೂರನೇ ಕ್ವಶನ್ಗೆ ಅದು ಮೂರನೇ ಉತ್ತರ ಆನ್ಸರ್. ಓಕೆನಾ? ನೆಕ್ಸ್ಟ್, ಲಕ್ಷ್ಮಣ ಎರಡು ಸುಂದರವಾದ ಹೂಗಳನ್ನು ತಂದನು. ಓಕೆನಾ? ಲಕ್ಷ್ಮಣ ಎರಡು ಸುಂದರವಾದ ಹೂಗಳನ್ನು ತಂದನು. ಈ ವಾಕ್ಯದಲ್ಲಿ ಅಡ್ಡಗೆರೆ ಎಳೆದ ಪದ ಅಂತ ಕೇಳಿದ್ದಾರೆ. ಓಕೆನಾ? ಅಡ್ಡಗೆರೆ ಎಳೆದ ಪದ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಕ್ರಿಯಾ ವಿಶೇಷಣ ಆಗಲ್ಲ, ಯಾಕಂದ್ರೆ ಕ್ರಿಯೆ ಇತ್ತಂತಂದ್ರೆ ಇದು ಕ್ರಿಯಾ ವಿಶೇಷಣ ಆಗುತ್ತೆ. ಹಾಗಾಗಿ ಇದು ಕ್ರಿಯಾ ವಿಶೇಷಣ ಆಗಂಗಿಲ್ಲ. ನೆಕ್ಸ್ಟ್ ಏನಾಗುತ್ತಪ್ಪ ಅಂತಂದ್ರೆ ಗುಣ ವಿಶೇಷಣ ಅಂತ ಇದೆ. ಎಸ್, ಕರೆಕ್ಟ್. ಇದು ಗುಣವನ್ನ ಸೂಚಿಸುತ್ತದೆ. ಸುಂದರವಾದ ಅಂತ ಇದೆ, ಸುಂದರವಾದ, ಚೆನ್ನಾಗಿರುವ. ಸೊ ಈ ತರ ವರ್ಡ್ಸ್ ಬಂತು ಅಂತಂದ್ರೆ ಗುಣ ವಿಶೇಷಣ ಅಂತ ಕರಿತೀವಿ. ಸರ್ವನಾಮ ಅಲ್ಲ. ಸರ್ವನಾಮ ಅಂತಂದ್ರೆ ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಹೇಳಿದ್ರೆ ಅದನ್ನ ಕರಿತೀವಿ ಸರ್ವನಾಮ ಅಂದ್ರೆ ನಾಮಪದದ ಬದಲಾಗಿ ಬಳಕೆ ಮಾಡುವಂತ ಪದಗಳನ್ನು ನಾವು ಏನು ಕರಿತೀವಿ? ಸರ್ವನಾಮ ಅಂತ ಕರಿತೀವಿ. ಇನ್ನು ನಾಮಪದ ಅಂತಂದ್ರೆ ನಾಮ ಪ್ರಕೃತಿ ಮತ್ತು ಅಖ್ಯಾತ ಪ್ರತ್ಯಯ ಸೇರಿದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ನಾಮಪದ ಆಗುತ್ತೆ. ಸೊ ಹಂಗಾಗಿ ನಾಮಪದನೂ ಅಲ್ಲ, ಸರ್ವನಾಮನೂ ಅಲ್ಲ, ಕ್ರಿಯಾ ವಿಶೇಷಣ ಅಲ್ಲ. ಸೊ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಗುಣ ವಿಶೇಷಣ ಇಸ್ ದ ರೈಟ್ ಆನ್ಸರ್. ಐದನೇ ಕ್ವಶನ್, ರೈತರು ಮುಂಚಾನೆ ಹೊಲಗಳಿಗೆ ಹೋಗುವರು. ಈ ವಾಕ್ಯದಲ್ಲಿರುವ ಕ್ರಿಯಾಪದ ಅಂತ ಕರಿತೀವಿ ನಾವು. ರೈತರು ಮುಂಜಾನೆ ಹೊಲಗಳಿಗೆ ಹೋಗುವರು, ಕರ್ತೃ ಕರ್ಮ ಕ್ರಿಯಾಪದ ಅಂತ ಕರಿತೀವಿ ನಾವು. ಸೊ ಇದಕ್ಕೆ ಸರಿಯಾದಂತ ಉತ್ತರ ರೈತರು ಮುಂಜಾನೆ ಹೊಲಗಳಿಗೆ ಹೋಗುವರು. ಈ ವಾಕ್ಯದಲ್ಲಿ ಕ್ರಿಯಾಪದ ಯಾವ್ದಪ್ಪ ಅಂತಂದ್ರೆ ಕ್ರಿಯಾಪದ ಅಂತ ಕೇಳಿದರೆ. ಸೊ ಹೊಲಗಳಿಗೆ ಇದು ಆಗಂಗಿಲ್ಲ, ಇದು ಕ್ರಿಯಾಪದ ಅಲ್ಲ, ಇದು ಕರ್ತೃಪದ. ರೈತರು ಅನ್ನೋದು ಏನಾಗುತ್ತಪ್ಪ ಅಂತಂದ್ರೆ ಇದು ಇದು ಕರ್ಮಪದ, ಇದು ಕರ್ತೃಪದ ಆಗುತ್ತೆ. ಸೊ ಇದು ಹಾಗಲ್ಲ, ಮುಂಜಾನೆ ಅನ್ನೋದು ಹಾಗಲ್ಲ. ಸರಿಯಾದಂತ ಉತ್ತರ ಕ್ರಿಯಾಪದ ಅಂತಂದ್ರೆ ಹೋಗುವರು ಅನ್ನೋದು ಸರಿಯಾದಂತ ಉತ್ತರ.
ಸೊ ಯಾಕೆ ಅಂತಂದ್ರೆ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಕ್ರಿಯೆ ಅಂತಂದ್ರೆ ಕ್ರಿಯೆ ಹೋಗುವರು, ನೋಡುವರು, ಹಾಡುವರು, ಮಾಡುವರು, ಕೇಳುವರು, ತೊಳೆಯುವರು, ತಿನ್ನುವರು. ಸೊ ಇವೆಲ್ಲ ಇದೆಯಲ್ಲ, ಸೊ ಇವನ್ನ ನಾವೇನ್ ಕರಿತೀವಪ್ಪ ಅಂದ್ರೆ ಕ್ರಿಯೆಯನ್ನು ಸೂಚಿಸುವಂತ ಪದಗಳು. ಹಂಗಾಗಿ ನಾವೇನ್ ಕರಿತೀವಿ ಕ್ರಿಯಾಪದ ಹೋಗುವರು. ಓಕೆ, ನೆಕ್ಸ್ಟ್ ಕ್ವಶನ್. ಇವುಗಳಲ್ಲಿ ಅರ್ಥಪೂರ್ಣ ವಾಕ್ಯ ಅಂತ ಕೇಳಿದರೆ, ಇವುಗಳಲ್ಲಿ ಅರ್ಥಪೂರ್ಣ ವಾಕ್ಯ ಅಂತ 6ನೇ ಕ್ವಶನ್. ಕಷ್ಟಗಳನ್ನು ನಿವಾರಿಸಬಹುದು ಎಲ್ಲಿ ಇಂದು, ಇದು ರಾಂಗ್. ಓಕೆನಾ, ನಿವಾರಿಸಬಹುದೇ ಕಷ್ಟಗಳನ್ನು ಇಲ್ಲ ಎಂದು, ಯಾಕಂದ್ರೆ ಕರ್ತೃಪದ ಮೊದಲು ಬರಬೇಕು. ಸೊ ಹಾಗಾಗಿ ಸೊ ಇಲ್ಲ ಕಷ್ಟಗಳನ್ನು ನಿವಾರಿಸಬಹುದೇ ಇಂದು, ಇದು ರಾಂಗ್. ಓಕೆನಾ, ಇಂದು ಎಲ್ಲಾ ಕಷ್ಟಗಳನ್ನು ನಿವಾರಿಸಬಹುದೇ, ಎಸ್ ಇದು ಸರಿಯಾದಂತ. ಎಸ್ ನೋಡ್ಕೊಳ್ಳಿ, ಇಂದು ಎಲ್ಲಾ ಕಷ್ಟಗಳನ್ನು ನಿವಾರಿಸಬಹುದೇ ಅಂತ ಕೇಳಿದರೆ ಸೊ ಎಸ್ ಇದೇನ್ ಮಾಡ್ಬೇಕಪ್ಪ ಅಂದ್ರೆ ಮತ್ತೆ ಪ್ರಶ್ನಾರ್ಥಕ ಚಿಹ್ನೆ ಬರಬೇಕು. ಇದು ಸರಿಯಾಗಿರುವಂತ ಉತ್ತರ ಆಗಿದೆ. ಓಕೆನಾ, ನೆಕ್ಸ್ಟ್. ಪತ್ರ ಬರೆಯುವಾಗ ತಂದೆಗೆ ಬಳಸುವ ಸಂಬೋಧನೆ ಯಾವುದು ಅಂತ ಹೇಳ್ತಾರೆ. ಪತ್ರ ಬಳಸುವಾಗ ತಂದೆಗೆ ಬಳಸುವಂತದ್ದು ಅಂತ ಕೇಳಿದರೆ ಓಕೆನಾ. ಸೊ ತಂದೆಗೆ ಅಂತಂದ್ರೆ ನೋಡ್ಕೊಳ್ಳಿ, ಇಲ್ಲಿ ಆತ್ಮೀಯ ಅಂತಂದ್ರೆ ಯಾಕಪ್ಪ ಅಂತಂದ್ರೆ ಗೆಳೆಯನಿಗೆ ಬಳಸುವಂತದ್ದು, ಗೆಳೆಯ. ಓಕೆನಾ, ಇಲ್ಲಿ ಮಾತೃಶ್ರೀ ಅಂತಂದ್ರೆ ಯಾರಿಗೆ ಬಳಸಿದಪ್ಪ ಅಂತಂದ್ರೆ ತಾಯಿಗೆ ಬಳಸುವಂತದ್ದು, ತಾಯಿಗೆ. ಓಕೆನಾ, ಇಲ್ಲಿ ಪೂಜ್ಯ ಅಂತ ಬಳಸೋದು ಯಾರಿಗೆ, ತೀರ್ಥರೂಪ ಅಂತ ಬಳಸೋದೇ ತಂದೆಗೆ. ಓಕೆನಾ, ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಎ, ತೀರ್ಥರೂಪ ಅಂತ ಇದೆಯಲ್ಲ. ಸೊ ಇದು ಸರಿಯಾದಂತ ಉತ್ತರ. ತಂದೆಗೆ ಬರಬೇಕು ತೀರ್ಥರೂಪ ಸಮಾನರಾದ ತಂದೆಯವರಿಗೆ ನಿಮ್ಮ ಮಗ ಅಥವಾ ಮಗಳು ಮಾಡುವಂತಹ ನಮಸ್ಕಾರಗಳು ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆನಾ, ಸೊ 7ನೇದಕ್ಕೆ ಎ ಇಸ್ ದ ರೈಟ್ ಆನ್ಸರ್. ನೆನಪಲ್ಲಿ ಇಟ್ಕೊಳ್ಳಿ. ಪ್ರಕರಣ ಪದದ ಸಮಾನಾರ್ಥಕ ಪದ ಅಂತ ಕೇಳಿದ್ದಾರೆ. ಓಕೆನಾ, ಪ್ರಕರಣ ಪದಕ್ಕೆ ಸಮಾನಾರ್ಥಕ ಪದ ಯಾವುದು ಅಂತ ಕೇಳಿದರೆ ಸೊ ಆಪ್ಷನ್ ಎ ಏನಿದೆ ಪ್ರಕಾರ ಇದೆ, ಆಮೇಲೆ ಆಪ್ಷನ್ ಬಿ ಪ್ರಸಂಗ ಅಂತ ಇದೆ, ಸೊ ಪ್ರವೃತ್ತಿ ಅಂತ ಇದೆ, ಪ್ರಸಿದ್ಧಿ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವುದಪ್ಪ ಅಂತಂದ್ರೆ 8ನೇದಕ್ಕೆ ಸೊ ಇಲ್ಲಿ ಪ್ರಕರಣ ಅಂತ ಇದೆ, ಇದಕ್ಕೆ ಸಮಾನಾರ್ಥಕ ಪದ ಸರಿಯಾದಂತ ಉತ್ತರ ಪ್ರಸಂಗ. ಆಪ್ಷನ್ ಬಿ ಏನಿದೆಯಲ್ಲ ಇದು ರೈಟ್ ಆನ್ಸರ್. ಓಕೆನಾ. 9ನೇ ಕ್ವಶನ್ ನೋಡ್ಕೊಳ್ಳಿ. ಸಹೋದರಿ ಪದದ ವಿರುದ್ಧ ಪದ ಅಂತ ಕೇಳಿದ್ರೆ, ವಿರುದ್ಧಾರ್ಥಕ ಪದ ಅಂತ ಕೇಳಿದ್ದಾರೆ. ಅಪೋಸಿಟ್ ವರ್ಡ್ ನ ಹೇಳ್ಬೇಕು. ಸಹೋದರಿ ಅಂತಂದ್ರೆ ಫಸ್ಟ್ ಆಪ್ಷನ್ ಎ ಅಕ್ಕ ಕೊಟ್ಟಿದ್ರೆ ಇದು ಸಮಾನಾರ್ಥಕ ಪದ ಆಗುತ್ತೆ, ಇದಾಗಂಗಿಲ್ಲ. ತಂಗಿ ಅಂತ ಕೊಟ್ಟಿದ್ರೆ ಸಹೋದರಿ ಅನ್ನೋದಕ್ಕೆ ತಂಗಿ ಅಲ್ಲ, ವಿರುದ್ಧ ಪದ ಇದಾಗಲ್ಲ. ಒಡ ಹುಟ್ಟಿದವರು, ಓಕೆನಾ, ಒಡ ಹುಟ್ಟಿದವರು ಇದಾಗಲ್ಲ. ಓಕೆನಾ, ಸರಿಯಾದಂತ ಉತ್ತರ ಸಹೋದರ ಇಸ್ ದ ರೈಟ್ ಆನ್ಸರ್. ಸಹೋದರಿ, ಸಹೋದರ ರೈಟ್ ಆನ್ಸರ್. 10ನೇ ಕ್ವಶನ್. ಹಳಗನ್ನಡ ಇದು ಯಾವ ಸಂಧಿ ಅಂತ ಕರೀತಾರೆ. ಓಕೆನಾ, ಸೊ ನೋಡಿ ಹಳಗನ್ನಡವನ್ನು ನಾವು ಬಿಡಿಸಿ ಬರೆದಾಗ ಹಳೆಯ ಪ್ಲಸ್ ಕನ್ನಡ, ಹಳಗನ್ನಡ ಅಂತ ಕರಿತೀವಿ ನಾವು. ಹಳ ಪ್ಲಸ್ ಕನ್ನಡ ಹಳಗನ್ನಡ ಅಂತ ಬರೀತಾರೆ, ಹಳೆಯ ಪ್ಲಸ್ ಕನ್ನಡ ಹಳೆಗನ್ನಡ ಅಂತ ಕರಿತೀವಿ ನಾವು. ಓಕೆನಾ, ಇದನ್ನ ನೋಡ್ಕೊಳ್ಳಿ. ಇಲ್ಲೇನಾಗುತ್ತಪ್ಪ ಅಂತಂದ್ರೆ ಹಳಗನ್ನಡ ಅಂತ ಕರಿತೀವಿ, ಹಳಗನ್ನಡ ಅಲ್ವಾ, ಗನ್ನಡ ಅಂತ ಕರಿತೀವಿ. ಇಲ್ಲಿ ಕಾಗೆ ಏನ್ ಮಾಡಿದಪ್ಪ ಅಂತಂದ್ರೆ ಘ ಬಂದಿದೆ. ಓಕೆನಾ, ಸೊ ಅದಂಗೆ ಇಲ್ಲಿ ನೋಡ್ಕೊಳ್ಳಿ, ಕ ತ ಪಗಳಿಗೆ ಓಕೆನಾ ಗ ದ ಬಗಳು ಬಂದ್ರೆ ನಾವೇನ್ ಕರಿತೀವಪ್ಪ ಅಂತಂದ್ರೆ ಅದನ್ನ ಆದೇಶ ಸಂಧಿ ಅಂತ ಕರಿತೀವಿ. ಓಕೆನಾ, ನೋಡಿ ಆಗಮ ಸಂಧಿ ಅಂತಂದ್ರೆ ಯಕಾರಾಗಮ ಮತ್ತು ವಕಾರಾಗಮ ಇರುತ್ತೆ, ಇದು ಹಾಗಂಗಿಲ್ಲ. ಎಣ್ ಸಂಧಿ ಅಂತ ಅಂದ್ರೆ ಯಕಾರ ಮತ್ತು ವಕಾರ ಬರುತ್ತೆ. ಓಕೆನಾ, ಆದೇಶ ಸಂಧಿ ಅಂತಂದ್ರೆ ಕಥಾಪಗಳಿಗೆ ಗಾದಾಪಗಳು ಬರುತ್ತೆ. ಓಕೆ, ಓ ಅವುಕಾರ ಬಂದ್ರೆ ಅದನ್ನ ಗುಣಸಂಧಿ ಅಂತ ಕರೀತಾರೆ. ಐ ಮತ್ತು ಅವು ಬಂತಂದ್ರೆ ಅದನ್ನ ಗುಣಸಂಧಿ ಅಂತ ತಿಳ್ಕೊಂಬಿಡಿ. ಓಕೆನಾ, ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಆದೇಶ ಸಂಧಿ ಅಂತ ರೈಟ್ ಆನ್ಸರ್. ಓಕೆನಾ, ಕಥಾಪಗಳಿಗೆ ಗಾದಾಪಗಳು ಬಂದಿದೆ. ಓಕೆನಾ, ನೆಕ್ಸ್ಟ್. ಈ ನದಿ ತುಂಬಾ ದೊಡ್ಡದಾಗಿದೆ, ಈ ವಾಕ್ಯದಲ್ಲಿರೋ ರೂಢನಾಮ ಅಂತ ಕರೀತಿದೆ. ನೋಡಿ ರೂಢ ಅಂತಂದ್ರೆ ನೋಡಿ ಇಲ್ಲಿ ನದಿ ಅಂತ ಇದೆಯಲ್ಲ, ಸೊ ಇದು ರೂಢನಾಮ. ಓಕೆನಾ, ನೋಡಿ ತುಂಬಾ ಅನ್ನೋದು ಇದು ರೂಢನಾಮ ಅಲ್ಲ, ದೊಡ್ಡದು ಅನ್ನೋದು ರೂಢನಾಮ ಅಲ್ಲ, ಯಾವುದು ಅನ್ನೋದು ರೂಢನಾಮ ಅಲ್ಲ. ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ನದಿ ಅನ್ನೋದು ಇಲ್ಲಿ ರೂಢನಾಮ ಆಗಿರುತ್ತೆ. ನೆನಪಲ್ಲಿಟ್ಕೊಳ್ಳಿ. ವಿದ್ಯಾಸಾಗರ ಯಾವ ಆಸ್ಥಾನಕ್ಕೆ ಬಂದಿದ್ದನು? ಸೊ ಇಲ್ಲಿ ವಿದ್ಯಾಸಾಗರ ಯಾರ ಆಸ್ಥಾನಕ್ಕೆ ಬಂದಿದ್ದನು? ಓಕೆನಾ, ಶಂಕರಾಚಾರ್ಯರು, ಕೃಷ್ಣದೇವರಾಯ, ಚಾಮರಾಜೇಂದ್ರ ಒಡೆಯರು ಯಾರು ಅಲ್ಲ ಅಂತ ಕೊಟ್ಟಿದ್ದಾರೆ. ಓಕೆನಾ, ಸೊ ಇದಕ್ಕೆ ಸರಿಯಾದಂತ ಉತ್ತರ ನೋಡ್ಕೊಳ್ಳಿ. ಇದು ಲೆಸನ್ ಆಗಿಂದ ಕೊಟ್ಟಿರೋದ್ರಿಂದ ನಾನು ಸರಿಯಾದಂತ ಉತ್ತರ ಹೇಳ್ತೀನಿ ನೋಡ್ಕೊಳ್ಳಿ. ಸೊ ಇದು ವಿದ್ಯಾಸಾಗ ಎಂಬುವನು ಏನ್ ಮಾಡ್ತಾನಪ್ಪ ಅಂತಂದ್ರೆ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದಿದ್ದಾರೆ ಅಂತ ಕೇಳ್ತಾರೆ. 1556ರಲ್ಲಿ ಅಕ್ಕ ಬುಕ್ಕರ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ತುಂಗಾ ನದಿಯ ದಂಡೆಯ ಮೇಲೆ ಏನಾಗುತ್ತಪ್ಪ ಅಂದ್ರೆ ಸೊ ವಿಜಯನಗರ ಸಾಮ್ರಾಜ್ಯವನ್ನ ಆಳ್ವಿಕೆ, ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ. ಸೊ ಕರ್ನಾಟಕದಲ್ಲಿ ಅತ್ಯಂತ ಅದ್ಭುತವಾದಂತ ಒಂದು ಸಾಮ್ರಾಜ್ಯ ಅಂತಂದ್ರೆ ನಾವು ಕೃಷ್ಣದೇವರಾಯನ
ಸಾಮ್ರಾಜ್ಯ ಅಂತ ಕೇಳಬಹುದು. ಯಾಕಂದ್ರೆ ಅದ್ರ 4 ಸಾಮ್ರಾಜ್ಯಗಳು ಬರುತ್ತೆ: ಸಂಗಮ, ಸಾಳುವ, ತುಳುವ, ಅರಬಿಡು ಅಂತ ಹೇಳ್ಬಿಟ್ಟು. ಸೊ ತುಳುವ ಸಾಮ್ರಾಜ್ಯದಲ್ಲಿ ಕೃಷ್ಣದೇವರಾಯನ ಆಳ್ವಿಕೆ ಮಾಡ್ತಾರೆ. ಸೊ ವಿದೇಶಿಗಳಿಂದ ಬರ್ಬೋಜ ಎಂಬ ವ್ಯಕ್ತಿ ಬಂದು ಏನ್ ಹೇಳ್ತಾನಪ್ಪ ಅಂತಂದ್ರೆ, ಕೃಷ್ಣದೇವರಾಯನ ಆಳ್ವಿಕೆಯನ್ನ ನಾನು ಎಂದೂ ಕಂಡಿಲ್ಲ, ಎಂದೂ ಕೇಳಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಯಾಕಪ್ಪ ಅಂತಂದ್ರೆ ಮತ್ತು ರತ್ನಗಳನ್ನ ಬುಗುಸೆಯಲ್ಲಿ ಅಳಿತಾ ಇದ್ರು. ಸೊ ಹಂಗಾಗಿ ಅಮುಕ್ತ ಮೌಲ್ಯ ಮತ್ತು ಜಾಂಬವತಿ ಕಲ್ಯಾಣ ಅಂತ ಹೇಳ್ಬಿಟ್ಟು ಕೃಷ್ಣದೇವರಾಯ 2 ಕೃತಿಗಳನ್ನ ಬರೀತಾನೆ. ಸೊ ಅತ್ಯಂತ ಅದ್ಭುತವಾದಂತ ಒಂದು ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅದು ಕೃಷ್ಣದೇವರಾಯನ ಅಂತ ಹೇಳ್ಬಿಟ್ಟು. ಸೊ ಇದು ಪ್ರಸ್ತುತವಾಗಿ ನಾವು ನೋಡ್ಬೇಕಾದ್ರೆ ಹಂಪಿಯಲ್ಲಿದೆ. ಹಂಪಿ ಪ್ರಸ್ತುತ ಬಳ್ಳಾರಿ ಜಿಲ್ಲೆಯಲ್ಲಿದೆ. ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಹಂಪಿಯಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಕೃಷ್ಣದೇವರಾಯನ ಒಂದು ಆಸ್ಥಾನ ನಾವು ಈಗಲೂ ನೋಡಬಹುದು. ಸೊ ಅಲ್ಲಿ ಪ್ರಮುಖವಾಗಿರುವಂತ ಏನಪ್ಪಾ ಅಂತಂದ್ರೆ ವಿರೂಪಾಕ್ಷ ದೇವಾಲಯ ಇದೆ. ಅದು ತುಂಬಾ ಅದ್ಭುತವಾಗಿದೆ ಅಂತ ಹೇಳ್ತಾ, ಸೊ ಕೃಷ್ಣದೇವರ ಆಸ್ಥಾನ ಸೊ ಅತ್ಯಂತ ಅದ್ಭುತವಾಗಿದೆ ಅಂತ ಹೇಳ್ತಾ, ಸೊ ಮುಂದಿನ ಇದಕ್ಕೆ ಹೋಗೋಣ. ಶಂಕರಾಚಾರ್ಯರು ಇದು ಕೇರಳದ ಕಾಲಡಿಯಲ್ಲಿ ಜನಿಸಿರ್ತಾರೆ. ಶಂಕರಾಚಾರ್ಯರು ಬಂದು ಯಾವ್ದು ಏನ್ ಮಾಡ್ತಾರಪ್ಪ ಅಂತಂದ್ರೆ ಕೇರಳದ ಕಾಲಡಿಯಲ್ಲಿ ಜನಿಸಿರ್ತಾರೆ. ಸೊ ಶಂಕರಾಚಾರ್ಯರು, ಸೊ ಇದು ನಾವು ಇತಿಹಾಸದಲ್ಲಿ ನೋಡ್ತೀವಿ, ಚಾಮರಾಜೇಂದ್ರ ಒಡೆಯರು. ಸೊ ಇದು ಯಾರಲ್ಲ, ಸೊ ಸರಿಯಾದಂತ ಕೃಷ್ಣದೇವರಾಯ ಒಡೆಯರು. ಓಕೆನಾ. ನೆಕ್ಸ್ಟ್, ಇವರು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಅಡ್ಡಗೆರೆ ಹಿಡಿದ ಪದವನ್ನು ಸ್ತ್ರೀಲಿಂಗಕ್ಕೆ ಬದಲಿಸಿದಾಗ ಅಂತ ಇದೆ. ಸ್ತ್ರೀಲಿಂಗಕ್ಕೆ ಬದಲಿಸಿದಾಗ ಮುಖ್ಯೋಪಾಧ್ಯಾಯರು ಅಂತ ಇದೆ. ಸೊ ಅದಕ್ಕೆ ಸರಿಯಾದಂತ ಉತ್ತರ ಮುಖ್ಯೋಪಾಧ್ಯಾಯಿನಿಯರು. ಇದು ಸರಿಯಾದಂತ ಉತ್ತರ. ಶಿಕ್ಷಕಿಯರು, ಶಿಕ್ಷಕ ಅಂತ ಬಂದ್ರೆ ಶಿಕ್ಷಕಿಯರಾಗುತ್ತೆ. ಶಿಕ್ಷಕರು ಅಂತ ಬಂದ್ರೆ ಶಿಕ್ಷಕಿ ಅಂತ ಆಗುತ್ತೆ. ದೊರೆಸಾನಿ ಅಂತ ಬಂದ್ರೆ ದೊರೆಸಾನ ಅಂತ ಆಗುತ್ತೆ. ಸೊ ಈ 3 ಅಲ್ಲ. ಸೊ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಮುಖ್ಯೋಪಾಧ್ಯಾಯರು ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಆಪಟ್ಟಿ ಮತ್ತು ಭಾಪಟ್ಟಿಯನ್ನ ಹೊಂದಿಸಿ ಬರೀಬೇಕು. ಓಕೆನಾ, ನೋಡ್ಕೊಳ್ಳಿ. ಆಗಮ ಸಂಧಿ, ಇದರಲ್ಲಿ ಆಗಮ ಸಂಧಿ ಯಾವ್ದಾಗುತ್ತೆ ಅಂತ ಕೇಳಬೇಕು ನಿಮ್ಮನ್ನು. ನೋಡ್ಕೊಳ್ಳಿ, ಆಗಮ ಸಂಧಿ ಅಂದ್ರೆ ನಿಮ್ಗೆ ಗೊತ್ತಿದೆ, ಯಕಾರಾಗಮ ಮತ್ತು ವಕಾರಾಗಮ ಅಂತ ಇರುತ್ತೆ. ಹೊಳೆಯಲ್ಲಿ ನಿಂತಿದೆಯಲ್ಲ, ಇದು ಆಗಮ ಸಂಧಿ. ಓಕೆನಾ. ಯಾಕಾರ ಅಥವಾ ವಾಕಾರ ಇದೆಯಲ್ಲ, ಸೊ ಹಂಗಾಗಿ ಇದೇನಾಗುತ್ತೆ ಆಗಮ ಸಂಧಿ ಅಂದ್ರೆ ಹೊಳೆಯಲ್ಲಿ ಬರ್ಬೇಕು ಇದಕ್ಕೆ. ಇದು ಒಂದೇದು. ಗುಣಸಂಧಿ ಅಂತ ಇದೆ. ನೆಕ್ಸ್ಟ್ ಆದೇಶ ಸಂಧಿ ಇದೆ. ನಾನು ಹೇಳಿದ್ದೇನೆ, ಆದೇಶ ಅಂತಂದ್ರೆ ಗಾತಾಪಗಳಿಗೆ ಬಂದ್ರೆ ಅದನ್ನ ಆದೇಶ ಅಂತ ಕರಿತೀವಿ ನಾವು. ಸೊ ಆದೇಶ ಸಂಧಿ ಅಂತ ಹೇಳಂತಂದ್ರೆ ಬೆಟ್ಟದಾವರೆ, ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ. ನೋಡಿ, ಬೆಟ್ಟ ಪ್ಲಸ್ ತಾವರೆ. ಓಕೆನಾ. ಏನಾಗುತ್ತಂದ್ರೆ ಬೆಟ್ಟದಾವರೆ. ಇಲ್ಲಿ ದಾ ಬಂದಿದೆ, ಇಲ್ಲಿ ವಾ ಬಂದಿದೆ. ನೋಡಿ, ಹೊಳೆ ಪ್ಲಸ್ ಅಲ್ಲಿ ಅಂತ ಕರಿತೀವಿ ನಾವು. ಓಕೆನಾ. ಇಲ್ಲಿ ಆಕಾರಕ್ಕೆ ಯಾಕಾರ ಬಂದಿದೆ. ಓಕೆನಾ. ನೆಕ್ಸ್ಟ್ ನೋಡಿ, ಮೇಲೆ ಪ್ಲಸ್ ಏರು, ಮೇಲೇರು ಅಂತ ಇದೆ. ಓಕೆನಾ. ಇಲ್ಲಿ ಮೇಲೆ ಪ್ಲಸ್ ಏರು, ಆಕಾರಕ್ಕೆ ಏಕಾರ ಬಂದಿರುತ್ತೆ. ಇಲ್ಲಿ ಏ ಬಂದಿದೆ, ಹೌದಲ್ವಾ? ಓಕೆನಾ. ನೆಕ್ಸ್ಟ್ ರಾಜೇಂದ್ರ, ರಾಜ ಪ್ಲಸ್ ಇಂದ್ರ, ರಾಜ ಪ್ಲಸ್ ಇಂದ್ರ, ರಾಜೇಂದ್ರ. ಓಕೆನಾ. ಸೊ ಇಲ್ಲೇನಾಗುತ್ತಪ್ಪ ಅಂತಂದ್ರೆ ಬಿಡಿಸಿ ಬರೆದಿದ್ದೇನೆ, ರಾಜೇಂದ್ರ ಆಗುತ್ತೆ, ಮೇಲೇರು ಆಗುತ್ತೆ. ಇನ್ಯಾವ್ದು ಕೊಟ್ಟಿದ್ರೆ ನಮ್ಗೆ ಆಗಮ ಸಂಧಿ ಆಯ್ತು, ಆದೇಶ ಸಂಧಿ ಆಯ್ತು, ಗುಣ ಸಂಧಿ ಮತ್ತು ಲೋಪ ಸಂಧಿ ಇದೆಯಲ್ಲ. ಮೇಲೆ ಪ್ಲಸ್ ಏರು, ಮೇಲೇರು, ರಾಜ ಪ್ಲಸ್ ಇಂದ್ರ, ರಾಜೇಂದ್ರ. ಇದು ಲೋಪ ಸಂಧಿ ಆಗುತ್ತೆ. 4ನೇದು ಇದು ಯಾವ್ದಪ್ಪ ಅಂತಂದ್ರೆ ಗುಣ ಸಂಧಿ ಆಗುತ್ತೆ. ನೋಡಿ, ಯಾವ್ದು ನೋಡ್ಕೊಳ್ಳಿ. ಇದು ಸಿ ಡಿ ಎ. ಓಕೆನಾ. ನೆಕ್ಸ್ಟ್ ನೋಡಿ, ಲಿಂಗ ಆಧಾರದಲ್ಲಿ ಸರಿಯಾದ ಗುಂಪು ಯಾವುದು ಅಂತ ಕೇಳಿದ್ದಾರೆ. ಓಕೆನಾ. ಲಿಂಗ ಆಧಾರದಲ್ಲಿ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಬಂದು ಯಾವ್ದಪ್ಪ ಅಂತಂದ್ರೆ ನೋಡಿ, ಆಪ್ಷನ್ ಎ ಬಸಪ್ಪ, ಅಮ್ಮ, ಅಪ್ಪ ಅಂತ ಕೊಡಿದ್ರೆ, ಚಿಕ್ಕಪ್ಪ, ಚಿಕ್ಕಮ್ಮ, ಅಣ್ಣ ಅಂತ ಕೊಡಿದ್ರೆ, ಮಗ, ಅಪ್ಪ, ದೊಡ್ಡಣ್ಣ ಅಂತ ಕೊಡಿದ್ರೆ, ಮಗಳು, ಮಾವ, ಅತ್ತೆ ಅಂತ ಕೊಡಿದ್ರೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ನೋಡಿ, ಇದಕ್ಕೆ ಸಿ ಉತ್ತರ. ಯಾಕಂತಂದ್ರೆ ಮಗ ಅನ್ನೋದು ಪುಲ್ಲಿಂಗ, ಅಪ್ಪ ಅನ್ನೋದು ಪುಲ್ಲಿಂಗ, ದೊಡ್ಡಣ್ಣ ಅನ್ನೋದು ಪುಲ್ಲಿಂಗ. ಸೊ ಹಂಗಾಗಿ ಸಿ ಇಸ್ ದ ರೈಟ್ ಆನ್ಸರ್. ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ ಅಂತ ಇದೆ. ಓಕೆನಾ. ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ. ಓಕೆನಾ. ಕನ್ನಡವನ್ನು ಮರೆತರೆ ಕನ್ನಡಮ್ಮನ ಮರೆತಂತೆ. ಓಕೆನಾ. ತಾಯಿ ನುಡಿ ಅಲ್ಲ, ಇದು ಕನ್ನಡ ಅಲ್ಲ, ತೊದಲ್ ನುಡಿ ಅಲ್ಲ. ಸೊ ಸರಿಯಾದ ಉತ್ತರ ಕನ್ನಡಮ್ಮನ ಮರೆತಂತೆ ಅನ್ನೋದು ರೈಟ್ ಆನ್ಸರ್. ಛತ್ರಪತಿ ಶಿವಾಜಿಯ ಗುರು ಯಾರು ಅಂತ ಕೇಳಿದರೆ, ಛತ್ರಪತಿ ಶಿವಾಜಿಯ ಗುರು ಬಂದು ಯಾರಪ್ಪ ಅಂತಂದ್ರೆ, ಸೊ ಇದಕ್ಕೆ ಸರಿಯಾದಂತ ಉತ್ತರ ಸೊ ದಾದಾಜಿ ಕೊಂಡದೇವ ಆಗಿರುತ್ತೆ. ವಿದ್ಯಾಸಾಗರ ಅಲ್ಲ, ಕೃಷ್ಣದೇವರಾಯನು ಅಲ್ಲ, ಸೊ ಶಂಕರಾಚಾರ್ಯ ಅಲ್ಲ, ದಾದಾಜಿ ಕೊಂಡದೇವ ಇಸ್ ದ ರೈಟ್ ಆನ್ಸರ್. 17 ನೋಡು ಪ್ಲಸ್ ಅಂತೆ
ಪದಗಳನ್ನು ಕೂಡಿಸಿ ಬರೆದಾಗ ನೋಡುವಂತೆ. ಸೊ ಸರಿಯಾದಂತ ಉತ್ತರ ಡಿ ಆಗುತ್ತೆ. ನೋಡುತ್ತಿ ಇದು ರಾಂಗು, ನೋವು ಇದು ರಾಂಗು, ನೋಡಿದಂತೆ ಇದು ರಾಂಗು. ಸೊ ಸರಿಯಾದಂತ ಉತ್ತರ ನೋಡು ಪ್ಲಸ್ ಅಂತೆ ನೋಡುವಂತೆ ಅಂತ ಬರುತ್ತೆ. ಇದು ಸರಿಯಾದಂತ ಉತ್ತರ. ಒಂದು ಗಳಿಗೆ ಎಂದರೆ, ಒಂದು ಗಳಿಗೆ ಅಂತಂದ್ರೆ ಎಷ್ಟು ಅಂತ ಕೇಳಿದ್ರೆ ಒಂದು ಗಳಿಗೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವುದು ಅಂತ ನೋಡ್ಕೊಳ್ಳಿ. ಸೊ ಒಂದು ಗಳಿಗೆ ಅಂತಂದ್ರೆ 25 ನಿಮಿಷಗಳ ಅವಧಿ ಅಲ್ಲ, ಓಕೆನಾ. 26 ನಿಮಿಷಗಳ ಅವಧಿ ಅಲ್ಲ, 24 ನಿಮಿಷಗಳ ಅವಧಿ. ಸೊ ಇದು ರೈಟ್. 28 ನಿಮಿಷಗಳ ಅವಧಿ ಇದು ರಾಂಗ್. ಓಕೆನಾ. ನೆಕ್ಸ್ಟ್ ಲಾಸ್ಟ್ ಕ್ವಶನ್, ಇದು ಕನ್ನಡ ಲಾಸ್ಟ್ ಕ್ವಶನ್. ಕೋತಿಯೊಂದು ಬಂದಿತ್ತು, ಮಡಕೆಯನ್ನು ತಂದಿತ್ತು, ಅಂಗಡಿಗೆ ಹೋಯಿತು, ಬೇಳೆ ಬೆಲ್ಲ ತಂದಿತ್ತು, ಗೆರೆ ಎಳೆದ ಪದಗಳು ಅಂತ ಕೇಳಿದ್ದಾರೆ. ಓಕೆನಾ. ಸೊ ಗೆರೆ ಎಳೆದ ಪದಗಳು ಯಾವುವಪ್ಪ ಅಂತಂದ್ರೆ ಅನುಪ್ರಾಸ ಅಲ್ಲ, ಮಧ್ಯಪ್ರಾಸ ಅಲ್ಲ, ಅಂತ್ಯಪ್ರಾಸ ರೈಟು. ಸಮ ಪದಗಳು ಅಂತಿದೆ. ಅಂತ್ಯಪ್ರಾಸ ಅಂತಂದ್ರೆ ಕೊನೆಯಲ್ಲೇ ಪ್ರಾಸ ಬಂತಂದ್ರೆ, ಓಕೆನಾ. ಮಾಡಿದ್ದು ನೋಡಿದ್ದು, ಬರೆದನ್ನು ನೋಡಿದನು, ಓಕೆನಾ. ಸೊ ಕೊನೆಯಲ್ಲೇ ಪ್ರಾಸ ಬರಬೇಕು, ಓಕೆನಾ. ಮಾಟ ಆಟ, ಓಕೆನಾ. ಕೇಳು ಹೇಳು, ಈ ತರ ಕೊನೆಯ ಪದಗಳು ಬಂತು ಅಂತಂದ್ರೆ ಸೊ ಬಂದಿತ್ತು, ಬಂದಿತ್ತು, ಓಕೆನಾ. ತಂದಿತ್ತು, ಹೋಯಿತು ಅಂತಿದೆಯಲ್ಲ. ಸೊ ಇವು ಅಂತ್ಯಪ್ರಾಸ ಅಂತ ಕರಿತೀವಿ. ಮಧ್ಯದಲ್ಲಿ ಮಧ್ಯಪ್ರಾಸ, ಮೊದಲಿದ್ರೆ ಆದಿಪ್ರಾಸ, ಕೊನೆಯಲ್ಲಿ ಇತ್ತಂದ್ರೆ ಅಂತ್ಯಪ್ರಾಸ ಅಂತ ಕರಿತೀವಿ. 21ನೇ ಕ್ವಶನ್ ನೋಡ್ಕೊಳ್ಳಿ. ಈಗ ಇಂಗ್ಲಿಷ್ ಮಾಡ್ತಾ ಇದೀವಿ. ಒಂದನೇದು ಕನ್ನಡ ಮುಗಿಯುತ್ತೆ, ಈಗ ಎರಡನೇದು ಪಾರ್ಟ್ ಇಂಗ್ಲಿಷ್. ಇಂಗ್ಲಿಷ್ ನಲ್ಲಿ 21 ಇಂದ ನೋಡ್ಕೊಳ್ಳಿ. ಲಕ್ಷ್ಮಣ್ ವಾಸ್ ಬಾರ್ನ್ ಡ್ಯಾಶ್ 1998 ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಲಕ್ಷ್ಮಣ್ ಬಾರ್ನ್ ಇನ್ 1998. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದು ರಾಂಗ್. ಫಾರ್ ಇಂಟು ದ ರಾಂಗ್. ಓಕೆನಾ. ನೆಕ್ಸ್ಟ್ ಕ್ವಶನ್. ರಮೇಶ್ ಕಟ್ಸ್ ಡ್ಯಾಶ್ ಬನಾನಾಸ್ ಇನ್ ಈಸ್ ರೂಮ್ ಟುಡೇ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಕಟ್ಸ್ ದ ಬನಾನಾಸ್ ಅಂತಿದೆಯಲ್ಲ, ಇದು ಸರಿಯಾದಂತ ಉತ್ತರ. 23. ದ ಅಪೋಸಿಟ್ ಆಫ್ ಬೆಟರ್ ಈಸ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಬೆಟರ್ ಅನ್ನೋದು ವಾರ್ಸ್ ಅಂತಿದೆಯಲ್ಲ, ಸೊ ಇದು ಸರಿಯಾದಂತ ಉತ್ತರ, ಆಪೋಸಿಟ್ ವರ್ಡ್. 24 ಕ್ವಶನ್. ಫಿಲ್ ಇನ್ ದ ಬ್ಲಾಂಕ್ಸ್ ಚೂಸಿಂಗ್ ದ ಕರೆಕ್ಟ್ ಕ್ವಶನ್ ವರ್ಡ್ ಅಂತಿದೆ. ಡ್ಯಾಶ್ ಡಿಡ್ ಯು ಫೈಂಡ್ ದಟ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ವೆನ್ ಡಿಡ್ ಯು ಫೈಂಡ್ ಅಂತಿದೆಯಲ್ಲ, ಇದು ಸರಿಯಾದಂತ ಉತ್ತರ. ಓಕೆನಾ. ನೆಕ್ಸ್ಟ್ 25ನೇ ಕ್ವಶನ್ ಇದೆ. ಇದು 25ನೇ ಕ್ವಶನ್ಗೆ ನೀವೇ ಆನ್ಸರ್ ಮಾಡಿ. ಓಕೆನಾ. 26ನೇ ಕ್ವಶನ್ ನೋಡ್ಕೊಳ್ಳಿ. ದ ಫ್ಲೋರಲ್ ಆಫ್ ಆಕ್ಸ್ ಈಸ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಆಕ್ಸನ್ ಅಂತಿದೆಯಲ್ಲ, ಆಪ್ಷನ್ ಸಿ ಇದು ರೈಟ್ ಆನ್ಸರ್. 27 ಕ್ವಶನ್ ನೋಡ್ಕೊಳ್ಳಿ. ಸಂಜನಾ ಹ್ಯಾವ್ 3 pens to write the meaning of the underlined word is ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಬಂದು ಯಾವ್ದಪ್ಪ ಅಂತಂದ್ರೆ ಎಸ್ ಆಕ್ಷನ್ ವರ್ಡ್ ಅಂತಿದೆಯಲ್ಲ, ಸೊ ಇದು ಸರಿಯಾದಂತ ಉತ್ತರ. ಹ್ಯಾವ್ ಅನ್ನೋದು ಆಕ್ಷನ್ ವರ್ಡ್. 28ನೇ ಕ್ವಶನ್. ಸುರೇಶ್ ವಾಸ್ ಎ ಗುಡ್ ಸ್ಟೂಡೆಂಟ್, ಐಡೆಂಟಿಫೈ ದ ಅಡ್ಜೆಕ್ಟಿವ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಗುಡ್ ಅಂತಿದೆಯಲ್ಲ, ಇದು ಅಡ್ಜೆಕ್ಟಿವ್ ವರ್ಡ್. 29th ಕ್ವಶನ್. ದ ಕಾಂಟ್ರಾಕ್ಟೆಡ್ ಶಾರ್ಟ್ ಫಾರ್ ಆಫ್ ಶುಡ್ ನಾಟ್ ಈಸ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಬಂದು ಯಾವ್ದಪ್ಪ ಅಂತಂದ್ರೆ, ಸೊ ಇದಕ್ಕೆ ಸರಿಯಾದಂತ ಉತ್ತರ ಇದನ್ನು ನೋಡ್ಕೊಳ್ಳಿ, ಶುಡಂಟ್. ಓಕೆನಾ. ಇದು ಸರಿಯಾದಂತ ಉತ್ತರ. ಸೌಜನ್ಯ ಹ್ಯಾಸ್ ವಾಕ್ಡ್ ಡ್ಯಾಶ್ ದ ರೋಡ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಬಂದು ಯಾವ್ದಪ್ಪ ಅಂತಂದ್ರೆ, ಸೊ ವಾಕ್ಡ್ ಆನ್ ದ ರೋಡ್ ಇದೆಯಲ್ಲ, ಇದು ಸರಿಯಾದಂತ ಉತ್ತರ. ಓಕೆನಾ. ಎಸ್. Fill in the blanks with the correct form of the word given in the brackets ಅಂತಿದೆ. One morning a king dash go went to a village ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಯಾವ್ದಪ್ಪ ಅಂತಂದ್ರೆ ಎಸ್ ಆಪ್ಷನ್ ಸಿ ಏನಿದೆಯಲ್ಲ, ಆಪ್ಷನ್ ಡಿ ಇದೆಯಲ್ಲ, ವೆಂಟ್. ಸೊ ಇದು ಸರಿಯಾದಂತ ಉತ್ತರ. ವೆಂಟ್ ಇಸ್ ದ ರೈಟ್ ಆನ್ಸರ್. 32 ಕ್ವಶನ್. OI as an OIL, a nose, irritated, a boy, however, doesn't has temper. Boy, the
ವರ್ಡ್ ದಟ್ ಈಸ್ ರೈಮಿಂಗ್ ವಿತ್ ದ ವರ್ಡ್ ಬಾಯ್ ಈಸ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಸೊ ಬಾಯ್ಲ್ ಸಾಯಿಲ್ ರೈಮಿಂಗ್ ವರ್ಡ್. ಓಕೆನಾ, ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಓಕೆನಾ, ನೆಕ್ಸ್ಟ್ ಓಕೆನಾ 33 ಕ್ವಶನ್ ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವೇ ಮಾಡಿ, ಇದಕ್ಕೆ ಆನ್ಸರ್ ನ ನೀವೇ ಮಾಡಬೇಕು 33 ಕ್ವಶನ್. ಓಕೆನಾ, ನೆಕ್ಸ್ಟ್ 34 ಕ್ವಶನ್ ನೋಡ್ಕೊಳ್ಳಿ. ದ ಎಲಿಫೆಂಟ್ ಆಸ್ ಡ್ಯಾಶ್ ಐಸ್ ಫಿಲ್ ಇನ್ ದ ಕರೆಕ್ಟ್ ವರ್ಡ್ ಅಂತ ಇದೆ. ದ ಎಲಿಫೆಂಟ್ ಹ್ಯಾಸ್ ಎ ಡ್ಯಾಶ್ ಐಸ್. ಓಕೆನಾ, ಸೊ ಅದಕ್ಕೆ ಏನಾಗುತ್ತಪ್ಪ ಅಂದ್ರೆ ಸ್ಮಾಲ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು. ಓಕೆನಾ, ಸ್ಮಾಲ್ ಐಸ್ ಅಂತ ಇರುತ್ತೆ. ಓಕೆನಾ, ಬಿಗ್ ಆಗಿರಲ್ಲ, ಟೀನಿ ಆಗಿರಲ್ಲ, ಗುಡ್ ಆಗಿರಲ್ಲ, ಸ್ಮಾಲ್ ಐಸ್ ಇರುತ್ತೆ. ಓಕೆನಾ, ನೆಕ್ಸ್ಟ್ ಸೇಜ್ ರಮಣ ಮಹರ್ಷಿ ಸ್ಟೋರಿ ಟೆಲ್ಲರ್ ಡ್ಯಾಶ್. ಸೇಜ್ ಅನ್ನೋದು ರಮಣ ಮಹರ್ಷಿ ಅಂದ್ರೆ ಸ್ಟೋರಿ ಟೆಲ್ಲರ್ ಏನಂತ ಕರಿತೀವಿ ನಾವು ಅಂತ. ಓಕೆನಾ, ಸರಿಯಾದಂತ ಉತ್ತರ ನೋಡ್ಕೊಳ್ಳಿ. ಇದಕ್ಕೆ ಸರಿಯಾದಂತ ಉತ್ತರ ಗ್ರ್ಯಾಂಡ್ ಮದರ್ ಇಸ್ ದ ರೈಟ್ ಆನ್ಸರ್. ಓಕೆನಾ, ನೆಕ್ಸ್ಟ್ 36 ಕ್ವಶನ್. ರಾಧಾ ಹ್ಯಾಸ್ ಬೀನ್ ರೀಡಿಂಗ್ ಇಂಗ್ಲಿಷ್ ಪೋಯಮ್ ಫಾಸ್ಟ್ಲಿ. ದ ಅಂಡರ್ಲೈನ್ಡ್ ವರ್ಡ್ ಈಸ್ ಎ ಆನ್ ಅಂತ ಇದೆಯಲ್ಲ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಒಂದು ಯಾವ್ದಪ್ಪ ಅಂತಂದ್ರೆ ಸೊ ಸರಿಯಾದಂತ ಉತ್ತರ ಆಪ್ಷನ್ ಸಿ ಅಡ್ವರ್ಬ್ ಇಸ್ ದ ರೈಟ್ ಆನ್ಸರ್. ಓಕೆನಾ, ಎಸ್ 37ನೇ ಕ್ವಶನ್ ನೋಡ್ಕೊ. 37 ಕ್ವಶನ್. OGNAM rearrange the above set the letters to get a meaningful word ಅಂತಿದೆ. ಸೊ ಅದು ವರ್ಡ್ ಯಾವ್ದಾಗುತ್ತಪ್ಪ ಅಂತಂದ್ರೆ ಮ್ಯಾಂಗೋ ಆಗುತ್ತೆ. ಸೊ ಇದು ರಾಂಗು, ಇದು ರಾಂಗು, ಇದು ರಾಂಗು. ಓಕೆನಾ, 38 ಕ್ವಶನ್. ದ ಆಪೋಸಿಟ್ ಸಾಫ್ಟ್ ಈಸ್ ಅಂತಿದೆ. ಸಾಫ್ಟ್ ಗೆ ಆಪೋಸಿಟ್ ವರ್ಡ್ ಯಾವುದು? ಎಸ್ ನೋಡ್ಕೊಳ್ಳಿ. ಸಾಫ್ಟ್ ಗೆ ಆಪೋಸಿಟ್ ವರ್ಡ್ ಹಾರ್ಡ್. ಸೊ ಇದಲ್ಲ, ಇದು ಆಗ ಇಲ್ಲ. ಓಕೆನಾ, 39 ಕ್ವಶನ್. ದ ಆಪೋಸಿಟ್ ಜೆಂಡರ್ ಆಫ್ ಈಸ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಎಸ್ ಫಿಯಾನ್ಸಿ ಅಂತಿದೆಯಲ್ಲ. ಸೊ ಇದು ಸರಿಯಾದಂತ ಉತ್ತರ ಆಪ್ಷನ್ ಸಿ. ಇಫ್ ಐ ಹ್ಯಾಡ್ ಮನಿ ಐ ಡ್ಯಾಶ್ ಲೆಂಡ್ ಇನ್ ಟು ಯು ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ವುಡ್ ಇದೆಯಲ್ಲ, ಇದು ಸರಿಯಾದಂತ ಉತ್ತರ. ಕನ್ನಡ ಆಯ್ತು, ಇಂಗ್ಲಿಷ್ ಆಯ್ತು. ಈಗ ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನ ಅನ್ಕೊಳ್ಳಿ. 41ರಿಂದ ಪ್ರಾರಂಭ ಆಗುತ್ತಿದ್ದು. ನಮ್ಮ ರಾಜ್ಯದ ಪಶ್ಚಿಮ ಘಟ್ಟ ಪ್ರದೇಶದ ಅರಣ್ಯ ರಕ್ಷಣೆಗೆ ನಡೆದ ಚಳುವಳಿ ಯಾವುದು ಅಂತ ಕೇಳಿದೆ. ನೋಡಿ, ಅರಣ್ಯ ರಕ್ಷಣೆಗೆ ನಡೆದಂತ ಚಳುವಳಿ ಯಾವುದು ಅಂತ ಕೇಳಿದ್ದಾರೆ. ಓಕೆನಾ, ಸೊ ಇದಕ್ಕೆ ಸರಿಯಾದಂತ ಉತ್ತರ ಬಂದು ಯಾವ್ದಪ್ಪ ಅಂತಂದ್ರೆ ಎಸ್ ನೋಡ್ಕೊಳ್ಳಿ, ಅಪ್ಪಿಕೋ ಚಳುವಳಿ ಅಂತಿದೆಯಲ್ಲ, ಇದು ಸರಿಯಾದಂತ ಉತ್ತರ. ಓಕೆನಾ, ಅಪ್ಪಿಕೋ ಚಳುವಳಿ ಅಂತ ಇದೆ. ಸೊ ಒಪ್ಪಿಕೋ ಚಳುವಳಿ ಅಲ್ಲ ನೋಡಿ, ಎರಡು ಮಿಸ್ಟೇಕ್ ಆಗುತ್ತೆ. ಒಪ್ಪಿಕೋನ ರೆಕಾರ್ಡ್ ಆಗಿರೋದಿಲ್ಲ ತಾನೆ. ಸಮಾಜ ವಿಜ್ಞಾನ ಪಾರ್ಟ್ 3 ಪಾರ್ಟ್ 1 ಕನ್ನಡ ಆಗಿತ್ತು, ಇಂಗ್ಲಿಷ್ ಆಯ್ತು. ಈಗ ಸಮಾಜ ವಿಜ್ಞಾನ ಅನ್ಕೊಳ್ಳಿ. ಪಾರ್ಟ್ 1 ಇಂದ ಸ್ಟಾರ್ಟ್ ಆಗುತ್ತೆ. ಒಂದರಲ್ಲಿ 20 ಕ್ವಶನ್ಸ್ ಇರುತ್ತೆ. ನಮ್ಮ ರಾಜ್ಯದ ಪಶ್ಚಿಮ ಘಟ್ಟ ಪ್ರದೇಶದ ಅರಣ್ಯ ರಕ್ಷಣೆಗೆ ನಡೆದ ಚಳುವಳಿ ಯಾವುದು ಅಂತ ಕೇಳಿದ್ರೆ ಮೂವ್ಮೆಂಟ್ ಫಾರ್ ಫಾರೆಸ್ಟ್ ಪ್ರೊಟೆಕ್ಷನ್ ಆಫ್ ವೆಸ್ಟರ್ನ್ ಘಾಟ್ ರೀಜಿಯನ್ ಆಫ್ ಅವರ್ ಸ್ಟೇಟ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಸೊ ಅಪ್ಪಿಕೋ ಚಳುವಳಿ ಇದೆ ಅಂತಲ್ಲ. ಓಕೆನಾ, ಸುಂದರ್ಲಾಲ್ ಬಹುಗುಣ ಅವರ ಒಂದು ಇದರಲ್ಲಿ ಅಪ್ಪಿಕೋ ಚಳುವಳಿ ಬರುತ್ತಲ್ಲ. ಸೊ ಅದನ್ನ ನಾವು ಇದು ಮಾಡ್ತೀವಿ ನಾವು. ಒಪ್ಪಿಕೋ ಚಳುವಳಿ ಅಲ್ಲ. ಓಕೆನಾ, ನೆಕ್ಸ್ಟ್ ಕಾಡನ್ನು ರಕ್ಷಿಸುವ ಚಳುವಳಿ ಇಲ್ಲ, ಇದು ಅಲ್ಲ. ಓಕೆನಾ, ನೆಕ್ಸ್ಟ್ ಇದು ಅಲ್ಲ, ರಕ್ಷಿಸುವ ಚಳುವಳಿ ಅಲ್ಲ. ಓಕೆನಾ, ಇದು ತಪ್ಪು. ಅಪ್ಪಿಕೋ ಚಳುವಳಿಗಾರರ ಘೋಷವಾಕ್ಯ ಯಾವುದು? ಓಕೆನಾ, ವಾಟ್ ಈಸ್ ದ ಸ್ಲೋಗನ್ ಆಫ್ ಅಪ್ಪಿಕೋ ಮೂವ್ಮೆಂಟ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಬಂದು ಯಾವ್ದಪ್ಪ ಅಂತಂದ್ರೆ ಎಸ್ ನೋಡ್ಕೊಳ್ಳಿ. ಎಸ್ ನೀವ್ ಹೇಳಿದ ಕರೆಕ್ಟ್. ಕಾಡನ್ನು ಉಳಿಸು, ಬೆಳೆಸು ಮತ್ತು ಬಳಸು ಅಂತ ಇದೆ. ಹೌದು, ಗಿಡ ಮರಗಳನ್ನ ಬೆಳೆಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಇರುತ್ತೆ. ಯಾಕಂದ್ರೆ ಇದನ್ನ ಸಾಲುಮರದ ತಿಮ್ಮಕ್ಕ ಅವರು ನಮ್ಗೆ ಸುಮಾರು 300-400ಕ್ಕಿಂತ ಹೆಚ್ಚು ಮರಗಳನ್ನ ಬೆಳೆಸಿ ಸೊ ಒಂದು ಮರಗಳನ್ನೇ ಮಕ್ಕಳಾಗಿ ತಿಳಿದು ಸೊ ಮಕ್ಕಳ ದಿನಾಚರಣೆ ನಮಗೆ ಏನಾಗುತ್ತಪ್ಪ ಅಂತಂದ್ರೆ ಒಂದು ಇದಾಗ್ತಾನೆ. ಸೊ ಅವ್ರಿಗೂ ನಾವು ನೆನೆಸ್ಕೊಳ್ತಾ ಸೊ ಆ ಕಾಡನ್ನು ಉಳಿಸು, ಬೆಳೆಸು ಮತ್ತು ಬಳಸು ಅನ್ನೋದು ಸೊ ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತೀವಿ. ಹುಲ್ಲಿನ ಜಾತಿಗೆ ಸೇರಿದ ಸಸ್ಯ ಅಂತ ಕರೀತೀವಿ ನಾವು. ಹುಲ್ಲಿನ ಜಾತಿಗೆ ಸೇರಿದ ಸಸ್ಯ ಎ ಪ್ಲಾಂಟ್ ಬಿಲಾಂಗಿಂಗ್ ಟು ದ
ಜಿನಿಯಸ್ ಗ್ರಾಸ್ ಅಂತ ಇದೆಯಲ್ಲ, ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಬಿದಿರು, ಬ್ಯಾಂಬು ಅಂತ ಇದೆಯಲ್ಲ, ಇದು ಹುಲ್ಲಿನ ಜೊತೆಗೆ ಸೇರಿದ್ದು, ಅದನ್ನ ಮರ ಅಂತ ಕನ್ಸಿಡರ್ ಮಾಡಿದ್ರೆ ಆಲದ ಮರ ಅಲ್ಲ, ನೆಕ್ಸ್ಟ್ ಗರಿಕೆ ಹುಲ್ಲು ಅಲ್ಲ, ಬೇವು ನೀಮ್ ಅಲ್ಲ, ಸೊ ಇದಕ್ಕೆ ಸರಿಯಾದಂತ ಉತ್ತರ ಬ್ಯಾಂಬು. ನೆಕ್ಸ್ಟ್ ನೋಡ್ಕೊಳ್ಳಿ, ಸಸ್ಯಗಳ ಎಲೆಗಳಿದ್ದರೆ ಸಸ್ಯಗಳು ಹುಟ್ಟಿಸುವ ಸಸ್ಯ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ಕೊಳ್ಳಿ, ಬ್ರಯೋಫಿಲಮ್, ಓಕೆನಾ, ನೆಕ್ಸ್ಟ್ ಆಲದ ಮರ, ನೆಕ್ಸ್ಟ್ ಡ್ರಾಸೆರಾ, ನೆಕ್ಸ್ಟ್ ಆಲದ ಮರ ಅಂತಿದೆ. ಸೊ ಇದು ಡ್ರಾಸೆರಾ ರಾಂಗೋ, ಬನಿಯನ್ ಟ್ರೀ ರಾಂಗೋ. ಸೊ ಸರಿಯಾದ ಉತ್ತರ ಇಲ್ಲಿದೆಯಲ್ಲ, ಸೊ ಇದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಕೀಟಗಳನ್ನು ತಿನ್ನುವ ಸಸ್ಯಗಳು ಯಾವುವು ಅಂತ ಕೇಳಿದ್ದಾರೆ. ಓಕೆನಾ, ವಿಚ್ ಆರ್ ದ ಪ್ಲಾಂಟ್ಸ್ ದಟ್ ಈಟ್ ಇನ್ಸೆಕ್ಟ್ಸ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಎಸ್ ಇಲ್ಲಿದೆ ನೋಡಿ, ಓಜಿ ಗಿಡ. ಓಕೆನಾ, ಸೊ ಇದು ಸರಿಯಾದಂತ ಉತ್ತರ. ಓಕೆನಾ, ನೆಕ್ಸ್ಟ್ ಕ್ರೋಬ್ರಾ ಲಿಲ್ಲಿ ಅಂತಿದೆಯಲ್ಲ, ಸೊ ಇದು ಸರಿಯಾದಂತ ಉತ್ತರ. ನೆಕ್ಸ್ಟ್ ಡ್ರಾಸೆರಾ ಅಂತಿದೆಯಲ್ಲ, ಸೊ ಇದು ಸರಿಯಾದಂತ ಉತ್ತರ. ಅಂದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅವೆಲ್ಲ ಆಪ್ಷನ್ ಎ. ಓಕೆನಾ, ನೆಕ್ಸ್ಟ್ 46ನೇ ಕ್ವಶನ್ ನೋಡ್ಕೊಳ್ಳಿ. ಪ್ರಪಂಚದ ಅತಿ ದೊಡ್ಡ ಬೀಜ ಸಸ್ಯ ಯಾವುದು ಅಂತ ಕೇಳಿದ್ರೆ, ಅತಿ ದೊಡ್ಡ ಬೀಜ ಸಸ್ಯ ಯಾವುದು ಅಂತ ಕೇಳಿದ್ರೆ ಲಾರ್ಜೆಸ್ಟ್ ಸೀಡ್ ಪ್ಲಾಂಟ್ ಇನ್ ದ ವರ್ಲ್ಡ್ ಅಂತ ಕೇಳಿದ್ರೆ, ಸೊ ಇದಕ್ಕೆ ಸರಿಯಾದಂತ ಉತ್ತರ ಬಂದು ಯಾವ್ದಪ್ಪ ಅಂತಂದ್ರೆ ಕೋಕೋ ಡಿ ಮೇರ್ ಅಂತಿದೆಯಲ್ಲ, ಸೊ ಇದು ಸರಿಯಾದಂತ ಉತ್ತರ. ಓಕೆನಾ, ನೆಕ್ಸ್ಟ್ ಕರ್ನಾಟಕದಲ್ಲಿ ರಾಷ್ಟ್ರೀಯ ಉದ್ಯಾನವನಗಳು ಎಷ್ಟು ನೋಡಿ. ಕರ್ನಾಟಕದಲ್ಲಿ ರಾಷ್ಟ್ರೀಯ ಉದ್ಯಾನವನಗಳು ಎಷ್ಟು? ಹೌ ಮೆನಿ ನ್ಯಾಷನಲ್ ಪಾರ್ಕ್ಸ್ ಇನ್ ಕರ್ನಾಟಕ ಅಂತಿದೆ. ಕರ್ನಾಟಕದಲ್ಲಿ ಹೊರಟಿರುವಂತಹ ರಾಷ್ಟ್ರೀಯ ಉದ್ಯಾನವನಗಳು ಎಷ್ಟಿದೆಯಪ್ಪ ಅಂತಂದ್ರೆ ಎಸ್ 5 ರಾಷ್ಟ್ರೀಯ ಉದ್ಯಾನವನಗಳಿದೆ. ಓಕೆನಾ, 10 ಅಲ್ಲ, 15 ಅಲ್ಲ, 20 ಅಲ್ಲ. ರಾಂಗ್ ಆನ್ಸರ್. 48ನೇ ಕ್ವಶನ್ ನೋಡ್ಕೊಳ್ಳಿ. ಕರ್ನಾಟಕದಲ್ಲಿ ರಾಷ್ಟ್ರೀಯ ಪಕ್ಷಿಗಳೆಷ್ಟು? ಹೌ ಮೆನಿ ನ್ಯಾಷನಲ್ ಬರ್ಡ್ ಆರ್ ದೇರ್ ಇನ್ ಕರ್ನಾಟಕ ಅಂತ ಇದೆ. ಓಕೆನಾ, ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಎಸ್, ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಎ 5. 9 ಅಲ್ಲ, 8 ಅಲ್ಲ, 15 ಅಲ್ಲ. ಕರ್ನಾಟಕದಲ್ಲಿ ರಾಷ್ಟ್ರೀಯ ಉದ್ಯಾನವನಗಳು ಎಷ್ಟು ಅಂತ ಇದೆ. ಓಕೆನಾ, ಸೇಮ್ ಇದೆ. ಕರ್ನಾಟಕದಲ್ಲಿ ರಾಷ್ಟ್ರೀಯ ವನ್ಯಧಾಮಗಳೆಷ್ಟು? ಓಕೆನಾ, ಹೌ ಮೆನಿ ವರ್ಲ್ಡ್ ಲೈಫ್ ಓಕೆನಾ ಸೆಂಚುರೀಸ್ ಆರ್ ದೇರ್ ಇನ್ ಕರ್ನಾಟಕ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಎ 16 ಇಸ್ ದ ರೈಟ್ ಆನ್ಸರ್. 4 ರಾಂಗ್, 12 ರಾಂಗ್, 18 ರಾಂಗ್. ನೆಕ್ಸ್ಟ್, ಕೋಕೋ ಡಿ ಮೇರ್ ಸಸ್ಯ ಬೀಜದ ಸುಮಾರು ತೂಕವೆಷ್ಟು ಅಂತ ಇದೆ. ಓಕೆನಾ, ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ 18 kg ಇಸ್ ದ ರೈಟ್ ಆನ್ಸರ್. 18 kg ಇಸ್ ದ ರೈಟ್ ಆನ್ಸರ್. ಓಕೆ, 51 ಕ್ವಶನ್ ಏನಿದೆಯಲ್ಲ, ಈ 51 ಕ್ವಶನ್ ನ ಇದಕ್ಕೆ ನೀವೇ ಕಮೆಂಟ್ ಮಾಡಬೇಕು. ಓಕೆನಾ, ನೆಕ್ಸ್ಟ್ ನೋಡ್ಕೊಳ್ಳಿ. 52ನೇ ಕ್ವಶನ್. ಬೇರುಗಳಿಂದ ಹೀರಿಕೊಂಡ ನೀರು ಮತ್ತು ಪೋಷಕಾಂಶಗಳು ಸಸ್ಯದ ಯಾವ ಭಾಗಕ್ಕೆ ತಲುಪುತ್ತವೆ ಅಂತ ಇದೆ. ಓಕೆನಾ, ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಎ ಕಾಂಡ, ಎಲೆ, ಸ್ಟೀಮ್, ಲೀಫ್ ಅಂತಿದೆಯಲ್ಲ, ಸೊ ಅದು ಸರಿಯಾದಂತ ಉತ್ತರ. ಎಲ್ಲಿದೆ ನೋಡ್ಕೊಳ್ಳಿ, ಕಾಂಡ, ಎಲೆ, ಲೀಫ್. ಓಕೆನಾ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 53ನೇ ಕ್ವಶನ್. ಹರಿಯುವ ನೀರಿನ ಬದಿಗಳಲ್ಲಿ ಮರಗಳನ್ನು ಏಕೆ ನಡೆಯುತ್ತಾರೆ? ಓಕೆನಾ, ವೈ ಆರ್ ಟ್ರೀಸ್ ಪ್ಲಾಂಟ್ ಆನ್ ದ ಬ್ಯಾಂಕ್ ಆಫ್ ಫ್ಲೋಯಿಂಗ್ ವಾಟರ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಎಸ್ ಎ ಮಣ್ಣಿನ ಕಣಗಳು ಹರಿದು ಹೋಗದಂತೆ ತಡೆಯುತ್ತದೆ. ಅದಕ್ಕೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಲ್ಲಿ ನೆಡ್ತಾರೆ. 54ನೇ ಕ್ವಶನ್. ಕರ್ನಾಟಕದಲ್ಲಿ ದೊಡ್ಡ ಆಲದ ಮರ ಎಲ್ಲಿದೆ ಅಂತ ಕೇಳಿದ್ರೆ, ಕರ್ನಾಟಕದ ದೊಡ್ಡ ಆಲದ ಮರ ಎಲ್ಲೈತೆ, ಎಲ್ಲಿದೆಪ್ಪ ಅಂತಂದ್ರೆ ಅದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಸೊ ಇದಕ್ಕೆ ನೀವೇ ಕಮೆಂಟ್ ಮಾಡಿ. ಕರ್ನಾಟಕದಲ್ಲಿ ದೊಡ್ಡ ಆಲದ ಮರ ಎಲ್ಲಿದೆ ಅಂತ ಹೇಳ್ಬಿಟ್ಟು ನೀವೇ ಕಮೆಂಟ್ ಮಾಡಿ. 55 ಕ್ವಶನ್ ನೋಡಿ. ಆಲದ ಮರ ಯಾವುದರ ಮೂಲಕ ವಿಸ್ತಾರವಾಗಿ ಬೆಳೆಯುತ್ತದೆ ಅಂತ ಕೊಟ್ಟಿದ್ದಾರೆ. ಯಾವುದರ ಮೂಲಕ ವಿಸ್ತಾರವಾಗಿ ಬೆಳೆಯುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಎಸ್ ಸರಿಯಾದಂತ ಉತ್ತರ ನೋಡ್ಕೊಳ್ಳಿ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಬಿಳಿಲು. ಓಕೆನಾ, ಪ್ರಾಪ್ ರೂಟ್ಸ್ ಅಂತಿದೆಯಲ್ಲ, ಬಿಳಿಲು ಅಂತಿದೆಯಲ್ಲ, ಸೊ ಇದಕ್ಕೆ ಸರಿಯಾದಂತ ಉತ್ತರ. ಓಕೆನಾ, ಬಿಳಿಲು. 56ನೇ ಕ್ವಶನ್.
ಗಾಳಿಯಲ್ಲಿರುವ ನೀರಾವಿಯನ್ನು ಹೀರಿಕೊಳ್ಳುವ ಸಸ್ಯ. ವಿಚ್ ಪ್ಲಾಂಟ್ಸ್ ಅಬ್ಸರ್ವ್ಸ್ ವಾಟರ್ ಫ್ರಮ್ ಏರ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ ಯಾವ್ದಪ್ಪ ಅಂತಂದ್ರೆ ಅಪ್ಪು ಸಸ್ಯ ಅಂತ ಕರಿತೀವಿ. ಸೊ ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, 57ನೇ ಕ್ವಶನ್ ನೋಡ್ಕೊಳ್ಳಿ. ಮರಗಳ ಮೇಲೆ ಬೆಳೆಯುವ ಸಸ್ಯ ಯಾವುದು ಅಂತ ನೋಡಿ. ಮರಗಳ ಮೇಲೆ ಬೆಳೆಯುವ ಸಸ್ಯ ಅಂತ ಕೇಳಿದ್ರೆ ವಿಚ್ ಪ್ಲಾಂಟ್ಸ್ ಗ್ರೋಸ್ ಆನ್ ಟ್ರೀಸ್ ಅಂತ ಕೇಳಿದ್ರೆ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಅಪ್ಪು ಸಸ್ಯ. ಓಕೆನಾ, ಅಪ್ಪು ಸಸ್ಯ. ನೆಕ್ಸ್ಟ್, ಬೇಸಿಗೆಯಲ್ಲಿ ಹೂ ಬಿಡುವ ಸಸ್ಯ ಅಲ್ಲ, ಸಮ್ಮರ್ ಫ್ಲೋರಿಂಗ್ ಪ್ಲಾಂಟ್ ಅಂತ ಕರಿತೀವಿ ನಾವು. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಮಲ್ಲಿಗೆ. ಓಕೆನಾ, ಜಾಸ್ಮಿನ್ ಇಸ್ ದ ರೈಟ್ ಆನ್ಸರ್. ಓಕೆನಾ. ನೆಕ್ಸ್ಟ್, 59ನೇ ಕ್ವಶನ್, ಮಳೆಗಾಲದಲ್ಲಿ ಹೂ ಬಿಡುವ ಸಸ್ಯ. ಎ ಪ್ಲಾಂಟ್ ದಟ್ ಫ್ಲವರ್ಸ್ ಇನ್ ರೈನಿ ಸೀಸನ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಡೇಲಿಯಾ ಡೇರಾ ಇಸ್ ದ ರೈಟ್ ಆನ್ಸರ್. ಓಕೆನಾ. ನೆಕ್ಸ್ಟ್, ಚಳಿಗಾಲದಲ್ಲಿ ಹೂ ಬಿಡುವ ಸಸ್ಯ ವಿಂಟರ್ ಫ್ಲೋರಿಂಗ್ ಪ್ಲಾಂಟ್ ಅಂತ ಕರೀತಾರೆ. ಸೊ ಇದಕ್ಕೆ ಚಳಿಗಾಲದಲ್ಲಿ ಹೂ ಬಿಡೋದು ಯಾವ್ದಪ್ಪ ಅಂತಂದ್ರೆ ಸೇವಂತಿಗೆ. ಇದು ರೈಟ್ ಆನ್ಸರ್. ಓಕೆನಾ. ಸೊ ಇಲ್ಲಿಗೆ ನಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಒಂದು ಸಬ್ಜೆಕ್ಟ್ ಮುಗಿಯುತ್ತೆ. ಈಗ ನೆಕ್ಸ್ಟ್ ನಮ್ಗೆ ಏನಾಗುತ್ತೆ ಅಂದ್ರೆ ಸಾಮಾನ್ಯ ವಿಜ್ಞಾನ ಅಂತಿದೆಯಲ್ಲ, ಈಗ ನೆಕ್ಸ್ಟ್ ಇದನ್ನ ಸ್ಟಾರ್ಟ್ ಮಾಡೋದು. ಇದೇನಾಗುತ್ತೆ 61ರಿಂದ 80 ತನಕ ಇರುತ್ತೆ. ಓಕೆನಾ, ಸಾಮಾನ್ಯ ವಿಜ್ಞಾನ ನೋಡ್ಕೊಳ್ಳಿ. ಫಸ್ಟ್ ಕ್ವಶನ್. ಓಕೆನಾ, ಅಂದ್ರೆ 61ನೇ ಕ್ವಶನ್ ನೋಡ್ಕೊಳ್ಳಿ. ಸಂಜೆಯ ಚುಕ್ಕೆ ಎಂದು ಕರೆಸಿಕೊಳ್ಳುವ ಗ್ರಹ ಯಾವುದು ಅಂತ ಕೇಳಿದರೆ, ಸಂಜೆಯ ಚುಕ್ಕೆ ಅಂತ ಹೇಳ್ಬಿಟ್ಟು ಕರೆಸ್ಕೊಳ್ಳೋದು ಯಾವ್ದಪ್ಪ ಅಂತಂದ್ರೆ ಸೊ ಫಸ್ಟ್ ಅದ ಶನಿ ಕೊಟ್ಟಿದ್ರೆ ಶನಿ ಅಲ್ಲ. ಸೊ ಶನಿಗೆ ಇರೋದು ಒಂದೇ ಉಪಗ್ರಹ, ಅದು ಯಾವ್ದಪ್ಪ ಅಂತಂದ್ರೆ ನೆಕ್ಸ್ಟ್ ಭೂಮಿ. ಸೊ ಭೂಮಿ ಇದೇನಾಗುತ್ತಪ್ಪ ಅಂತಂದ್ರೆ 5ನೇ ಗ್ರಹ ಆಗಿರುತ್ತೆ. ಸೊ ಇದು ಅಲ್ಲ. ಸೊ ಸಂಜೆ ಭೂಮಿಯನ್ನ ಬಾಲಗ್ರಹ ಅಂತ ಕರಿತೀವಿ, ಜಲಗ್ರಹ ಅಂತ ಕರಿತೀವಿ, ನೆಕ್ಸ್ಟ್ ನೀಲಿ ಗ್ರಹ ಅಂತ ಕರಿತೀವಿ ನಾವು. ಓಕೆನಾ. ಸೊ ಜೀವಂತ ಗ್ರಹ ಅಂತ ಕರಿತೀವಿ, ಯಾಕಂದ್ರೆ ಭೂಮಿಯ ಮೇಲೆ ವಾಸ ಮಾಡುತ್ತಿರುವಂತ ಭೂಮಿಯ ಇದು ಮನುಷ್ಯರು ಮತ್ತು ಪ್ರಾಣಿಗಳು ವಾಸ ಮಾಡ್ತಿರೋದ್ರಿಂದ ಅದರ ಜೀವವಿರೋದ್ರಿಂದ ಅದನ್ನ ಜೀವಂತ ಗ್ರಹ ಅಂತ ಕರಿತೀವಿ. ಒಂದು ಎಕ್ಸಾಮ್ ಕೇಳಿದ್ರೆ. ನೆಕ್ಸ್ಟ್ ಸಂಜೆ ಚುಕ್ಕಿ ಅಂತ ಕರೀತಿದ್ರೆ ಯಾವ್ದಪ್ಪ ಅಂತಂದ್ರೆ ಶುಕ್ರ ಗ್ರಹನ ಅಂತ ಕರಿತೀವಿ. ಸೊ ಇದನ್ನ ಬೆಳ್ಳಿ ಚುಕ್ಕಿ ಅಂತ ಕರಿತೀವಿ ನಾವು. ಸೊ ಯಾಕಪ್ಪ ಅಂತಂದ್ರೆ ನಾನು ಹೇಳ್ತೀನಿ ನಿಮಗೆ. ಓಕೆನಾ, ನೆಪ್ಚೂನ್ ಅಂತ ಕರಿತೀವಿ ನಾವು. ಸೊ ನೆಪ್ಚೂನ್ ಇದು ರಾಂಗ್ ಆನ್ಸರ್. ಓಕೆನಾ, ಸರಿಯಾದ ಉತ್ತರ ಶುಕ್ರ ಇಸ್ ದ ರೈಟ್ ಆನ್ಸರ್. ಅತ್ಯಂತ ದೊಡ್ಡ ಗ್ರಹ ಬಂದು ಗುರು ಗ್ರಹ, ಅತ್ಯಂತ ಚಿಕ್ಕ ಗ್ರಹ ಬಂದು ಬುಧ ಗ್ರಹ. ಗ್ರಹಗಳಲ್ಲಿರುವಂತದ್ದು ಬುಧ ಗ್ರಹ ಮತ್ತು ಶುಕ್ರ ಗ್ರಹ. ಓಕೆನಾ, ಉಪಗ್ರಹಗಳಿದ್ದು. ಓಕೆನಾ. ನೆಕ್ಸ್ಟ್, ಅಂಗಾರಕ ಗ್ರಹ ಡ್ಯಾಶ್ ಗ್ರಹ ಅಂತ ಕರಿತೀವಿ. ಅಂಗಾರಕ ಗ್ರಹ ಅಂತ ಹೇಳ್ಬಿಟ್ಟು ಯಾವ್ದು ಕರಿತೀವಪ್ಪ ಅಂತಂದ್ರೆ ಇದನ್ನ ಯಾವ್ದು ಕರಿತೀವಪ್ಪ ಅಂತಂದ್ರೆ ಮಂಗಳ ಗ್ರಹ, ಮಾರ್ಸ್ ಗ್ರಹ ಅಂತ ಕರಿತೀವಿ ನಾವು. ಓಕೆನಾ, ಶುಕ್ರ ಅಲ್ಲ. ಗುರು ಗ್ರಹ ಬಂದು ದೊಡ್ಡ ಗ್ರಹ ಅಂತ ಕರಿತೀವಿ ನಾವು. ಓಕೆನಾ, ಶನಿ ಗ್ರಹ ಅಲ್ಲ. ಸೊ ಓಕೆನಾ, ಇದಕ್ಕೆ ಸರಿಯಾದಂತ ಮಂಗಳ ಗ್ರಹ. ಓಕೆನಾ. ನೆಕ್ಸ್ಟ್, ಕೆಂಪು ಗ್ರಹ ಎಂದು ಕರೆಸಿಕೊಳ್ಳುವ ಗ್ರಹ ಯಾವುದು ಅಂತ ಕರಿತೀವಿ ನಾವು. ಸೊ ಕೆಂಪು ಗ್ರಹ ಅಂತ ಕರೆಸಿಕೊಳ್ಳೋದು ಯಾವ್ದಪ್ಪ ಅಂತಂದ್ರೆ ಮಂಗಳ ಗ್ರಹ, ಮಾರ್ಸ್ ಅಂತ ಕರಿತೀವಿ. ಬುಧ ಗ್ರಹ ಇದು ಚಿಕ್ಕ ಗ್ರಹ ಇರುತ್ತೆ. ಶುಕ್ರ ಗ್ರಹ ಇದು ಬೆಳ್ಳಿ ಚುಕ್ಕೆ ಆಗಿರುತ್ತೆ. ಇದು ಯುರೇನಸ್ ಹಿಮ್ಮುಖವಾಗಿ ಚಲಿಸುವಂತ ಗ್ರಹ ಆಗಿರುತ್ತೆ. ಸೊ ಹಂಗಾಗಿ ಏನಾಗುತ್ತೆ ಅಂದ್ರೆ ಕೆಂಪು ಗ್ರಹ ಅಂತ ಕರೆಯೋದು ಮಂಗಳ ಗ್ರಹವನ್ನ ಕರಿತೀವಿ. ಓಕೆನಾ. ನೆಕ್ಸ್ಟ್, ಓಕೆ, 64ನೇ ಕ್ವಶನ್ ನ ನೀವೇ ಮಾಡ್ಬಿಡಿ. ಓಕೆನಾ. 64ನೇ ಕ್ವಶನ್, ಮಂಗಳ ಗ್ರಹವನ್ನ ಕೆಂಪು ಗ್ರಹ ಎಂದು ಏಕೆ ಕರೀತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಕೊಟ್ಟಿದ್ದಾರೆ, ಈಸಿ ಇದೆ, ಅದನ್ನ ನೀವೇ ಮಾಡಿ. ನೆಕ್ಸ್ಟ್, 65ನೇ ಕ್ವಶನ್ ನೋಡ್ಕೊಳ್ಳಿ. ಬೃಹಸ್ಪತಿ ಎಂದು ಕರೆಸಿಕೊಳ್ಳುವ ಗ್ರಹ ಯಾವುದು ಅಂತ ಕೇಳಿದ್ರೆ ಬೃಹಸ್ಪತಿ ಅಂತ ಯಾವ್ದು ಕರೆಸ್ತಾರಪ್ಪ ಅಂತಂದ್ರೆ ಸೊ ಗುರು ಗ್ರಹ, ಜುಪಿಟರ್ ಅಂತ ಕರಿತೀವಿ ನಾವು. ಯಾಕಪ್ಪ ಅಂದ್ರೆ ಇದು ದೊಡ್ಡ ಗ್ರಹ ಆಗಿರೋದ್ರಿಂದ ನಾವು ಬೃಹಸ್ಪತಿ ಅಂತ ಕರಿತೀವಿ ನಾವು. ಸೊ ಇದು ಯುರೇನಸ್ ಅಲ್ಲ, ಹಿಮ್ಮುಖವಾಗಿ ಚಲಿಸುವಂಥದ್ದು. ಇದು ಮರ್ಕ್ಯೂರಿ, ಸೂರ್ಯನಿಂದ ಮೊದಲನೇ ಗ್ರಹ ಆಗಿರುತ್ತೆ. ಮತ್ತೆ ಇದನ್ನು ಚಿಕ್ಕ ಗ್ರಹ ಆಗಿರುತ್ತೆ. ಮತ್ತೆ ಇದಕ್ಕೆ ಉಪಗ್ರಹಗಳಿರಲ್ಲ. ಭೂಮಿಯನ್ನು ಇದನ್ನ ಜೀವಂತ ಗ್ರಹ ಅಂತ ಕರಿತೀವಿ, ಜಲಗ್ರಹ ಅಂತ ಕರಿತೀವಿ, ಭಾರಗ್ರಹ ಅಂತ ಕರಿತೀವಿ. ಮತ್ತೆ ಇದಕ್ಕೆ ಒಂದೇ ಒಂದು ಉಪಗ್ರಹ ಇದೆ, ಅದನ್ನ ಚಂದ್ರ ಅಂತ ಕರಿತೀವಿ ನಾವು. ಸೊ ಮತ್ತೆ 5ನೇ ದೊಡ್ಡ ಗ್ರಹ ಆಗಿರುತ್ತೆ. ಸೊ ಇದು ಈಗ ಮಾಹಿತಿ. ಓಕೆ, 66ನೇ ಕ್ವಶನ್, ಭೂಮಿಯ 3ರಷ್ಟು ವಿಸ್ತಾರವಾದ ದೊಡ್ಡ ಕೆಂಪು ಮಚ್ಚೆಯನ್ನ ಹೊಂದಿರುವ ಗ್ರಹ ಅಂತ ಕೇಳಿದ್ರೆ ಕೆಂಪು ಮಚ್ಚೆಯನ್ನ ಹೊಂದಿರುವಂತ ಗ್ರಹ ಯಾವುದು ಅಂತ ಕೇಳಿದ್ರೆ ಸೊ ಇಲ್ಲಿ ಕೆಂಪು ಮಚ್ಚೆಯನ್ನ ಹೊಂದಿರುವಂತ ಗ್ರಹ ಯಾವ್ದಪ್ಪ ಅಂತಂದ್ರೆ ಗುರು ಗ್ರಹ. ನೋಡ್ಕೊಳ್ಳಿ, ನೀವು ಕನ್ಫ್ಯೂಷನ್ ಮಾಡ್ಕೊಂಡ್ರೆ ಕೆಂಪು ಗ್ರಹ ಅಂತಂದ್ರೆ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮಂಗಳಕ್ಕೆ ಹಾಕ್ಬೇಕು ನೀವು. ಕೆಂಪು ಮಚ್ಚೆ ಇರುವಂತ ಗ್ರಹ ಯಾವ್ದಪ್ಪ ಅಂತಂದ್ರೆ ಗುರು ಗ್ರಹಕ್ಕೆ ಹಾಕ್ಬೇಕು. ಓಕೆನಾ. ಸೊ ನೆಪ್ಚೂನ್ ಅಲ್ಲ, ಸೊ ಶನಿ ಗ್ರಹನೂ ಅಲ್ಲ. ಓಕೆನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಗುರು ಗ್ರಹ. ಓಕೆನಾ. ನೆಕ್ಸ್ಟ್, ಭೂಮಿಗಿಂತ 1300 ಪಟ್ಟು ದೊಡ್ಡದಾಗಿರುವ ಗ್ರಹ ಯಾವುದು ಅಂತ ಕೇಳಿದ್ರೆ ಭೂಮಿಗಿಂತ
1300 ಪಟ್ಟು ದೊಡ್ಡದಾಗಿರುವಂತ ಗ್ರಹ ಯಾವ್ದಪ್ಪ ಅಂತಂದ್ರೆ ಎಸ್ ಜುಪಿಟರ್. ಅದಕ್ಕೆ ಇದನ್ನ ದೊಡ್ಡ ಗ್ರಹ ಅಂತ ಕರೆಯೋದು, ಹಂಗಾಗಿ ಜುಪಿಟರ್ ಇಸ್ ದ ರೈಟ್ ಆನ್ಸರ್. ಓಕೆನಾ. ನೆಕ್ಸ್ಟ್, ತೆಳುವಾದ ಉಂಗುರಗಳ ವ್ಯವಸ್ಥೆ ಹೊಂದಿರುವ ಗ್ರಹ ಯಾವುದು ಅಂತ ಕೇಳಿದ್ರೆ, ತೆಳುವಾದ ಉಂಗುರ ವ್ಯವಸ್ಥೆಯನ್ನು ಹೊಂದಿರುವಂತ ಗ್ರಹ ಯಾವ್ದಪ್ಪ ಅಂತಂದ್ರೆ ಸೊ ಜುಪಿಟರ್, ಹೌದಲ್ವಾ. ಸೊ ಮಾರ್ಸ್ ಅಲ್ಲ, ಅರ್ತ್ ಅಲ್ಲ, ಶುಕ್ರ, ವೀನಸ್ ಅಲ್ಲ. 69ನೇ ಕ್ವಶನ್ ನೋಡ್ಕೊಳ್ಳಿ. ಉಂಗುರಗಳ ವ್ಯವಸ್ಥೆ ಹೊಂದಿರುವ ಗ್ರಹಗಳ ಗುಂಪು, ಈ ಗ್ರೂಪ್ ಆಫ್ ಪ್ಲಾನೆಟ್ಸ್ ವಿತ್ ರಿಂಗ್ ಸಿಸ್ಟಮ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ, ಸರಿ ಉತ್ತರ ಯಾವ್ದಪ್ಪ ಅಂತಂದ್ರೆ ಗುರು ಗ್ರಹ ಮತ್ತು ಶನಿ ಗ್ರಹ ಇದೆಯಲ್ಲ, ಜುಪಿಟರ್ ಮತ್ತು ಸ್ಯಾಟರ್ನ್ ಇದೆಯಲ್ಲ, ಸೊ ಇದು ಸರಿಯಾದಂತ ಉತ್ತರ. 70ನೇ ಕ್ವಶನ್ ನೋಡ್ಕೊಳ್ಳಿ. 70ನೇ ಕ್ವಶನ್ ನೀವೇ ಮಾಡಬೇಕು. ಓಕೆನಾ. ಗುರುಗ್ರಹದ ಸುತ್ತಲ ಉಂಗುರಗಳ ವ್ಯವಸ್ಥೆ ಯಾವ ವಸ್ತುಗಳಿಂದ ನಿರ್ಮಿಸಿದೆ ಅಂತ ಹೇಳಿ ಕೊಟ್ಟಿದ್ರೆ, ಸೊ ಇದಕ್ಕೆ ನೀವೇ ಆನ್ಸರ್ ಮಾಡಿ. 70. ನೆಕ್ಸ್ಟ್ 71ನೇ ನೋಡ್ಕೊಳ್ಳಿ. 71ನೇದು ಓಕೆನಾ. ಕಬ್ಬಿಣದ ಶುದ್ಧ ರೂಪ ಯಾವುದು ಅಂತ ಕೇಳಿದ್ರೆ, ಓಕೆನಾ. ಕಬ್ಬಿಣದ ಶುದ್ಧ ರೂಪ ಯಾವ್ದಪ್ಪ ಅಂತಂದ್ರೆ ಇಲ್ಲಿದೆ ನೋಡ್ಕೊಳ್ಳಿ. ಓಕೆನಾ. ಮೆತು ಕಬ್ಬಿಣ ಅಂತಿದೆಯಲ್ಲ, ಸೊ ಇದು ಕಬ್ಬಿಣದ ಶುದ್ಧ ರೂಪ ಅಂತ ಕರಿತೀವಿ. ಇದು ರೈಟ್ ಆನ್ಸರ್. 75ನೇ ಕ್ವಶನ್ ನೋಡ್ಕೊಳ್ಳಿ. ಟೆಲಿಸ್ಕೋಪ್ ಕಾರ್ಯವೇನು ಅಂತ ಹೇಳಿದ್ರೆ, ವಾಟ್ ಇಸ್ ದ ಫಂಕ್ಷನ್ ಆಫ್ ಟೆಲಿಸ್ಕೋಪ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಬಂದು ಯಾವ್ದಪ್ಪ ಅಂತಂದ್ರೆ, ಸರಿಯಾದಂತ ಉತ್ತರ ದೂರದ ವಸ್ತುಗಳನ್ನ ವೀಕ್ಷಿಸುವುದು ಟೆಲಿಸ್ಕೋಪ್ ನ ಒಂದು ಕೆಲಸ. 73ನೇ ಕ್ವಶನ್ ನೋಡ್ಕೊಳ್ಳಿ. ಈ ಚಿತ್ರದಲ್ಲಿರುವ ವ್ಯಕ್ತಿ ಯಾವ ಕ್ರೀಡೆಗೆ ಸಂಬಂಧಿಸಿದಂತಂದ್ರೆ, ಇಲ್ಲಿರುವಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ, ಬಿಕೆ ಅಂತ ಕರಿತೀವಿ. ವಿರಾಟ್ ಕೊಹ್ಲಿ ಸಂಬಂಧಿಸಿರುವುದು ಇದು ಕ್ರಿಕೆಟ್ಗೆ. ಎಸ್ ಕರೆಕ್ಟ್. ಕುಸ್ತಿಗಲ್ಲ. ಓಕೆನಾ. ನೆಕ್ಸ್ಟ್ ಬಾಕ್ಸಿಂಗು ಅಲ್ಲ, ನೆಕ್ಸ್ಟ್ ಶೂಟಿಂಗು ಅಲ್ಲ. ವಿರಾಟ್ ಕೊಹ್ಲಿ ಸಂಬಂಧಿಸಿದ್ದು ಕ್ರಿಕೆಟ್ಗೆ, ಅದು ನಿಮ್ಗೆ ಗೊತ್ತಿದೆ. ಎಸ್ ಕರೆಕ್ಟ್. ಓಕೆ. ನೆಕ್ಸ್ಟ್, 1 ಕಿಲೋಮೀಟರ್ಗೆ ಎಷ್ಟು ಮೀಟರ್ಗಳು ಇರುತ್ತವೆ? ಹೌ ಮೆನಿ ಮೀಟರ್ಸ್ ಆರ್ ದೇರ್ ಇನ್ 1 ಕಿಲೋಮೀಟರ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಎಸ್ 1 ಕಿಲೋಮೀಟರ್ಗೆ 1000 ಮೀಟರ್ ಇರುತ್ತೆ. ಸೊ ಇದು ರಾಂಗ್, ಇದು ರಾಂಗ್, ಇದು ರಾಂಗ್. ಓಕೆ. ನೆಕ್ಸ್ಟ್ 75ನೇ ಕ್ವಶನ್ ನೋಡ್ಕೊಳ್ಳಿ. ಮರಗಳ ಎಲೆಗಳು ಹೆಚ್ಚಾಗಿ ಯಾವ ಕಾಲದಲ್ಲಿ ಉದುರುತ್ತವೆ ಅಂತ ಕೊಡ್ತಾರೆ. ಡ್ಯೂರಿಂಗ್ ವಿಚ್ ಸೀಸನ್ ಡು ಟ್ರೀಸ್ ಮೋಸ್ಟ್ಲಿ ಲೀವ್ಸ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ, ಯಾವ ಕಾಲದಲ್ಲಿ ಉದುರ್ತವಪ್ಪ ಅಂತಂದ್ರೆ ಎಸ್ ವಿಂಟರ್ ಸೀಸನ್ ಅಂತ ಇದೆಯಲ್ಲ. ಓಕೆನಾ. ಇದು ತಪ್ಪು ಉತ್ತರ. 76ನೇ ಕ್ವಶನ್ ನೋಡ್ಕೊಳ್ಳಿ. ಓಕೆನಾ. ಶಾಂತಿ ಹರಿಕಾರ ಎಂದು ಯಾರಿಗೆ ಕರೆಯುತ್ತಾರೆ? ಹೂ ಈಸ್ ಕಾಲ್ಡ್ ದ ಹಾರ್ಬರಿಂಗ್ ಆಫ್ ಪೀಸ್ ಅಂತ ಕರಿತೀವಿ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಿದ್ರ ಇವ್ರನ್ನ ಶಾಂತಿ ಹರಿಕಾರ ಅಂತ ಕರಿತೀವಿ. 77ನೇ ಕ್ವಶನ್ ನೀವೇ ಆನ್ಸರ್ ಮಾಡಿ ಕಮೆಂಟ್ ಮಾಡಿ. ಭಾರತದ ಕೋಗಿಲೆ ಎಂದು ಯಾರಿಗೆ ಕರೆಯುತ್ತಾರೆ? ಹೂ ಈಸ್ ಕಾಲ್ಡ್ ದ ನೈಟಿಂಗೇಲ್ ಆಫ್ ಇಂಡಿಯಾ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ನೋಡಿ, ಸರೋಜಿನಿ ನಾಯ್ಡು ಇಸ್ ದ ರೈಟ್ ಆನ್ಸರ್. ಇದಕ್ಕೆ ಸರೋಜಿನಿ ನಾಯ್ಡು ಇಸ್ ದ ರೈಟ್ ಆನ್ಸರ್. 79ನೇ ಕ್ವಶನ್, ಸಿಖ್ ಧರ್ಮದ ಪ್ರಮುಖ ಪೂಜಾ ಸ್ಥಳ ಯಾವುದು ಅಂತ ಕೇಳಿದ್ರೆ, ವಾಟ್ ಈಸ್ ದ ಮೈನ್ ಪ್ಲೇಸ್ ಆಫ್ ವರ್ಷಿಪ್ ಈಸ್ ಸಿಕ್ಕಿಂ ಅಂತ ಕರಿತೀವಿ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಗುರುದ್ವಾರ ಇಸ್ ದ ರೈಟ್ ಆನ್ಸರ್. ಗುರುದ್ವಾರ. 80ನೇ ಕ್ವಶನ್ ನೋಡ್ಕೊಳ್ಳಿ. ಹಸಿರು ದೀಪ ಸೂಚಿಸುವ ಸಂಕೇತ ಯಾವುದು ಅಂತ ಕೇಳಿದ್ರೆ, ಸೊ ಹಸಿರು ದೀಪ ಸೂಚಿಸುವ ಗ್ರೀನ್ ಲೈಟ್ ಇಂಡಿಕೇಟೆಡ್ ಸಿಗ್ನಲ್ ಅಂತ ಕೇಳಿದ್ರೆ ದಾರಿ ತೆರವಾಗಿಸುವ ಸೂಚನೆ ಅಂತ ಹೇಳಿದೆಲ್ಲ. ಸೊ ಇದು ರೈಟ್ ಆನ್ಸರ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಗಣಿತ. ಇವಾಗ ಲಾಸ್ಟ್ ಒನ್ ಗಣಿತ ನೋಡ್ಕೊಳ್ಳಿ. 81ನೇ ಕ್ವಶನ್, ಇವುಗಳಲ್ಲಿ ಯಾವುದು 0 ಸೆಂಟಿಮೀಟರ್? ಓಕೆನಾ. ವಿಚ್ ಆನ್ ದೀಸ್ 0 ಪಾಯಿಂಟ್ ಆಫ್ ಎ ಸೆಂಟಿಮೀಟರ್ ಅಂತಿದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ನೋಡ್ಕೊಳ್ಳಿ. ಇದು ಓಕೆನಾ 0.1 ಸೆಂಟಿಮೀಟರ್. ಇದು 10.0 ಅಂತ ಕರಿತೀವಿ. ಇದು 0.01 ಸೆಂಟಿಮೀಟರ್ ಅಂತ ಕರಿತೀವಿ. ಇದು 1.0 ಅಂತ ಕರಿತೀವಿ. ಅದಕ್ಕೆ ಹೇಳಿದ್ದೇನು 0 ಸೆಂಟಿಮೀಟರ್ ಅಂತ ಕರಿತೀವಿ. 0.1 ಸೆಂಟಿಮೀಟರ್ ಇದೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ. 82ನೇ ಕ್ವಶನ್, ಈ ಸಂಖ್ಯಾ ವಿನ್ಯಾಸದಲ್ಲಿ ಖಾಲಿ ಜಾಗದಲ್ಲಿ ಇರಬೇಕಾದ ಸಂಖ್ಯೆ ಯಾವುದು ಅಂತ ಕೊಟ್ಟಿದ್ರೆ, ಇಲ್ಲಿ ಖಾಲಿ ಜಾಗದಲ್ಲಿ ಇರಬೇಕಾದ ಸಂಖ್ಯೆ ಯಾವುದಪ್ಪ ಅಂತಂದ್ರೆ ಇಲ್ಲಿ ಆಪ್ಷನ್ ಬಿ ಏನಿದೆಯಲ್ಲ 18 ಇಸ್ ದ ರೈಟ್ ಆನ್ಸರ್. ಓಕೆನಾ. ಆಪ್ಷನ್ ಬಿ 18. ಓಕೆನಾ. ಸೊ ಇದೇನ್ ಬರ್ಬೇಕಪ್ಪ ಅಂದ್ರೆ 18 ಬರಬೇಕು.
ಹೆಂಗ್ ಬರಬೇಕು ಅಂತಂದ್ರೆ ನಾನು ನಿಮ್ಗೆ ಇನ್ಫಾರ್ಮೇಶನ್ ಸಮೇತ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಒಂದು ಕಮೆಂಟ್ ಮಾಡಿ ನಾನು ಅದನ್ನ ಬಿಡಿಸ್ಕೊಡ್ತೀನಿ ನಾನು. ಓಕೆ, ನೆಕ್ಸ್ಟ್ 783 ಕ್ವಶನ್ ನೋಡ್ಕೊಳ್ಳಿ. 750 ಮೀಟರ್ ಗ್ರಾಮ್ ಡ್ಯಾಶ್ ಗ್ರಾಮ್ ಅಂತ ಕರಿತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ 3/4 ಇದೆ ಅಂತಂದ್ರೆ ಅದನ್ನ ಮುಕ್ಕಾಲು ಅಂತ ಕರಿತೀವಿ. 3/4 ಇದೆಯಲ್ಲ, ಸೊ ಇದು ರೈಟ್ ಆನ್ಸರ್. 3/4 ಇಸ್ ದ ರೈಟ್ ಆನ್ಸರ್. 84ನೇ ಕ್ವಶನ್ ನೋಡ್ಕೊಳ್ಳಿ. ವಸ್ತುಗಳ ಉದ್ದವನ್ನು ನಿಖರವಾಗಿ ಅಳೆಯಲು ಇರುವ ಆದರ್ಶಮಾನ, ಐಡಿಯಲ್ ಫಾರ್ ಅಕ್ಯುರೇಟ್ಲಿ ಮೆಜರಿಂಗ್ ದ ಲೆಂತ್ ಆಫ್ ಆಬ್ಜೆಕ್ಟ್ಸ್ ಅಂತಿದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಬಂದು ಯಾವ್ದಪ್ಪ ಅಂತಂದ್ರೆ ಎಸ್, ಮೀಟರ್ ಗಳಲ್ಲಿ ಅಳಿತೀವಿ ನಾವು. ಮೀಟರ್ ಇಸ್ ದ ರೈಟ್ ಆನ್ಸರ್. ಓಕೆನಾ. 85ನೇ ಕ್ವಶನ್, ಯಾವ ಬಿಸ್ಕೆಟ್ ಅನ್ನು ಸಮನಾಗಿ ಭಾಗ ಮಾಡಲಾಗಿದೆ? ಸಮನಾಗಿ ಯಾವ್ದು ಮಾಡಿದ್ರಪ್ಪ? ಇದು ನೋಡ್ಕೊಳ್ಳಿ, ಇಲ್ಲಿ ಮುಕ್ಕಾಲು ಭಾಗ ಐತಿ, ಇದು ಕಾಲು ಭಾಗ ಐತಿ, ಇದು ಅಲ್ಲ. ಇದು ನೋಡಿ, ಇಲ್ಲಿ ಮುಕ್ಕಾಲು ಭಾಗ ಐತಿ, ಇದು ಕಾಲು ಭಾಗ ಐತಿ, ಇದು ಅಲ್ಲ. ಇದು ಕಾಲು ಭಾಗ, ಇದು ಮುಕ್ಕಾಲು ಭಾಗ, ಇದು ಆಗಲ್ಲ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಡಿ ಕರೆಕ್ಟ್ ಆಗಿ ಮಾಡಿದ್ದಾರೆ. ನೆಕ್ಸ್ಟ್, ಚಿತ್ರದಲ್ಲಿ ವೃತ್ತ ಕೇಂದ್ರವನ್ನು ಗುರುತಿಸಿ ಅಂತ ಮಾಡಿದ ಸರ್ಕಲ್ ಸೆಂಟರ್ ಇಂದ ಫಿಗರ್ ಅಂತ ಕೊಟ್ಟಿದ್ರೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ನೋಡಿ, ಚಿತ್ರದಲ್ಲಿ ವೃತ್ತ ಕೇಂದ್ರವನ್ನ ಗುರುತಿಸಿ ಅಂತ ಕೇಳಿದರೆ ವೃತ್ತ ಕೇಂದ್ರವನ್ನ ಗುರುತಿಸಬೇಕು. ಸೊ ಇದಕ್ಕೆ ಸರಿಯಾದಂತ ಉತ್ತರ ಬಂದ ಯಾವ್ದಪ್ಪ ಅಂತಂದ್ರೆ ನೋಡ್ಕೊಳ್ಳಿ, ಎನ, ಬಿನ, ಸಿನ, ಡಿನ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಎಸ್, ಎ, ಎಕ್ಸ್ ಇದೆಲ್ಲ. ಸೊ ಇದನ್ನ ವೃತ್ತ ಕೇಂದ್ರ ಅಂತ ಕರೀತೀವಿ ನಾವು. ಮಧ್ಯದಲ್ಲಿ ಇರುತ್ತಲ್ಲ ಬಿ. ನೆಕ್ಸ್ಟ್, 4705 ಪೈಸೆಗಳನ್ನು ರೂಪಾಯಿಗಳಲ್ಲಿ ಸೂಚಿಸಿದಾಗ ಅಂತ ಕರಿತೀವಿ ನಾವು. ಓಕೆನಾ. 1 ರೂಪಾಯಿಗೆ, 1 ರೂಗೆ ಓಕೆನಾ 100 ಪೈಸೆ ಆದ್ರೆ ಓಕೆನಾ, ಹಾಗಾದ್ರೆ 1705 ಪೈಸೆಗಳನ್ನು ರೂಪಾಯಿಗಳಲ್ಲಿ ಬರೆಯಿರಿ ಅಂತ ಕೇಳಿದರೆ ಹಾಗಾದ್ರೆ ಎಷ್ಟಾಗುತ್ತಪ್ಪ ಅಂತಂದ್ರೆ ಸರಿಯಾದಂತ ಉತ್ತರ. ಇದಕ್ಕೆ ಆನ್ಸರ್ ನೋಡ್ಕೊಳ್ಳಿ. ಸರಿಯಾದಂತ ಉತ್ತರ ಆಪ್ಷನ್ ಸಿ, 47 ರೂಪಾಯಿ 5 ರೂಪಾಯಿ 47 ರೂಪಾಯಿ 5 ಪೈಸೆ ಇದ್ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್, 983 10ರ ಸ್ಥಾನದ ಸಮೀಪಕ್ಕೆ ಅನ್ವಯಿಸಿದಾಗ ಬರುವ ಉತ್ತರ ಏನು ಅಂತ ಕೇಳಿದ್ದಾರೆ. ಓಕೆನಾ. 10ರ ಸ್ಥಾನಕ್ಕೆ ಅನ್ವಯಿಸಿ ಬರೆದಾಗ ನೋಡಿ, 983 ಅಂತಂದ್ರೆ ಇದು ಬಿಡಿ, ಇದು 10, ಇದು 100 ಅಂತಂದ್ರೆ 10ರ ಸ್ಥಾನಕ್ಕೆ ಅಂದ್ರೆ 5ರಿಂದ ಬಿಡಿ ಸ್ಥಾನಕ್ಕೆ ತಗೋಬೇಕು. ಬಿಡಿ ಸ್ಥಾನದಲ್ಲಿ 5 ಮೇಲೆ ಇದ್ರೆ ಮಾತ್ರ ಕ್ಯಾರಿ ಕೊಡಬೇಕು, ಇಲ್ಲ ಕ್ಯಾರಿ ಕೊಡಬಾರ್ದು. ಸೊ ಇಲ್ಲೇನಾಗೋದು 9 ಬರುತ್ತೆ, 8ಕ್ಕೆ 8 ಬರುತ್ತೆ, ಇಲ್ಲಿ ಇದನ್ನ 0 ಮಾಡ್ತಾರೆ, 980 ಬರಬೇಕು. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 91 ಸಿಲಿಂಡರ್ನಲ್ಲಿರುವ ಶುದ್ಧಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ವಾಟ್ ಈಸ್ ದ ನಂಬರ್ ಆಫ್ ಟ್ರಯಾಂಗಲ್ಸ್ ಇನ್ ದ ಸಿಲಿಂಡರ್ ಅಂತ ಕೊಟ್ಟಿದ್ರೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಇದೆಲ್ಲ ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 93ನೇ ಕ್ವೆಶ್ಚನ್, ಈ ಆಕೃತಿಯಲ್ಲಿರುವ ಒಟ್ಟು ತ್ರಿಭುಜಗಳು ಎಷ್ಟು ಅಂತ ಕೇಳಿದ್ರೆ ಹೌ ಮೆನಿ ಟ್ರಯಾಂಗಲ್ಸ್ ಆರ್ ದೇರ್ ಇನ್ ಫಿಗರ್ ಅಂತ ಕೇಳಿದ್ರೆ. ಸೊ ಇದರಲ್ಲಿ ನೋಡ್ಕೊಳ್ಳಿ, ಇಲ್ಲಿ 1 ಇದೆ, 2 ಇದೆ, 3 ಇದೆ, 4 ಇದೆ, 5 ಇದೆ, 6 ಇದೆ. ಸೊ 6 ಇದೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, 94 ನೋಡಿ, ಭಿನ್ನರಾಶಿಯನ್ನು ಸರಳ ರೂಪದಲ್ಲಿ ಬರೆದಾಗ ಓಕೆನಾ. ಸೊ ಇದನ್ನ ಭಿನ್ನರಾಶಿಯನ್ನು ಸರಳ ರೂಪಕ್ಕೆ ಬರೀಬೇಕು ನಾವು. ಏನಿದೆಪ್ಪ ಅಂತಂದ್ರೆ 9/27 ಇದೆ. ಓಕೆನಾ. ಸೊ 9 1s 9 3s. ಓಕೆನಾ. ಓಕೆನಾ, 1/3 ಇಸ್ ದ ರೈಟ್ ಆನ್ಸರ್. ಓಕೆನಾ, ನೆನಪಿಡಿ. ಒಂದು ಮೊಟ್ಟೆಯು ಬೇಯಲು 4 ನಿಮಿಷ ಬೇಕಾದ್ರೆ 8 ಮೊಟ್ಟೆ ಬೇಯಲು ಬೇಕಾಗುವ ಸಮಯ ಎಷ್ಟು ಅಂತ ಕೇಳಿದ್ರೆ, ಒಂದು ಮೊಟ್ಟೆ ಬೇಯೋದಕ್ಕೆ ಎಷ್ಟು ಬೇಕಪ್ಪ? 4 ನಿಮಿಷ ಬೇಕಾದ್ರೆ ಹಾಗಾದ್ರೆ 8 ಮೊಟ್ಟೆ ಬೇಯೋದಕ್ಕೆ ಎಷ್ಟು ನಿಮಿಷ ಬೇಕಾಗುತ್ತೆ ಅಂತ ಕೇಳಿದ್ದಾರೆ. ಓಕೆನಾ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹಿಂಗಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಓಕೆನಾ. ಸೊ ಇದು ನೋಡ್ಕೊಳ್ಳಿ. ಓಕೆನಾ. ಈಗ ಇದು ನೋಡ್ಕೊಳ್ಳಿ, ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆನಾ. ಓಕೆ, ನೋಡ್ಕೊಳ್ಳಿ, ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಈಗ ಅದೇ ಸಮಯಕ್ಕೆ ನಾವೇನ್ ಮಾಡೋದಪ್ಪ ಅಂತಂದ್ರೆ ಒಂದು ಮೊಟ್ಟೆ ಬೇಯೋದಕ್ಕೆ ಏನ್ ಮಾಡ್ತೀವಿ ಅಂದ್ರೆ 4 ನಿಮಿಷ ತಗೊಂಡ್ರೆ ಅದೇ 8 ಮೊಟ್ಟೆನು ಬೇಯಿಸೋದಕ್ಕೆ ನಾವು ತಗೋಬೇಕಾದ್ರೆ 4 ನಿಮಿಷನೇ ತಗೋಬೇಕಾಗುತ್ತೆ. ಯಾಕಂತಂದ್ರೆ ಅಷ್ಟೇ ಸಮಯದಲ್ಲಿ ಮಾತ್ರ ಅದು ಬೇಯುತ್ತೆ. ಸೊ ಹಂಗಾಗಿ ಏನಾಗುತ್ತಪ್ಪ ಅಂತಂದ್ರೆ ಸರಿಯಾದ ನಿಮಿಷನು 1 ಮೊಟ್ಟೆ ಬೇಯೋದಕ್ಕೂ 4 ನಿಮಿಷನೇ, 8 ಮೊಟ್ಟೆ ಬೇಯೋದಕ್ಕೂ 4 ನಿಮಿಷನೇ. ಸರಿಯಾದಂತ ಉತ್ತರ 4. ಓಕೆನಾ. 96ನೇ ಕ್ವೆಶ್ಚನ್, ಫೆಬ್ರವರಿ 29 ಎಷ್ಟು ವರ್ಷಗಳಿಗೊಮ್ಮೆ ಪುನರಾವರ್ತಿಸುತ್ತದೆ? ಹೌ ಮೆನಿ ಇಯರ್ಸ್ ಡಸ್ ಫೆಬ್ರವರಿ 29 ರಿಪೀಟ್ ಇಟ್ಸೆಲ್ಫ್ ಅಂತಿದೆ. ಸೊ ಇದನ್ನ ನೀವೇ ಕಮೆಂಟ್ ಮಾಡಿ. ಓಕೆನಾ. ಎಸ್,
ಓಕೆ ನೋಡ್ಕೊಳ್ಳಿ 97ನೇ ಕ್ವಶನ್ ಯಾವ ನಾಲೆಡ್ಜ್ ಉಪಯೋಗಿಸಿ ಮಾಡ್ತಾರೆ ಇದು ನೀವೇ ಮಾಡಿದ್ರಿ ಓಕೆನಾ. ಯಾಕಂತಂದ್ರೆ ತುಂಬಾ ಈಸಿ ಇದೆ, ತುಂಬಾ ಇದು ಆಕ್ಟಿವ್ ಇದೆ, ಅದನ್ನ ಮಾಡಿ ಓಕೆನಾ. ನೆಕ್ಸ್ಟ್ 98ನೇ ಕ್ವಶನ್ ನೋಡ್ಕೊಳ್ಳಿ. ಇನ್ನು 2ನೇ ಕ್ವಶನ್ ಇರೋದು C16 ಆದ್ರೆ F ಎಷ್ಟು ಅಂತ ಕೇಳಿದಾರೆ ಓಕೆನಾ. C16 ಆದ್ರೆ F ಎಷ್ಟು ಅಂತ ಕೇಳಿದ್ರೆ ಸೊ ಇದಕ್ಕೆ ಸರಿಯಾದಂತ ಉತ್ತರ F ಬಂದು ಏನಾಗುತ್ತಪ್ಪ ಅಂತಂದ್ರೆ 49 ಅಂತ ಕರಿತೀವಿ ನಾವು ಓಕೆನಾ. F49 ಹೆಂಗ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ, ಅವ್ರು ಕಮೆಂಟ್ ಮಾಡಿ ಓಕೆನಾ. S49 ಓಕೆನಾ, ನಿಮ್ಗೆ ಗೊತ್ತಾಗದೆ ನಾನು ಹೇಳ್ತೀನಿ. 99 ನೋಡ್ಕೊಳ್ಳಿ. 4705 ಪೈಸೆಗಳನ್ನು ರೂಪಾಯಿಗಳಲ್ಲಿ ಸೂಚಿಸಿ. ಇಂಡಿಕೇಟ್ 4705 ಪೈಸೆ ಇನ್ ರುಪೀಸ್ ಅಂತ ಕೇಳಿದ್ರೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಸೊ ಫಸ್ಟ್ ಒನ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ ಲಾಸ್ಟ್ ಒನ್ ನೋಡ್ಕೊಳ್ಳಿ. 100ನೇದು 100 ರು 4960% 8 ಭಾಗಲಬ್ಧ ಓಕೆನಾ. ಕೋಶಂಟ್ ಯಾವುದು ಅಂತ ಹೇಳ್ಬಿಟ್ಟು ನಾವು ಕಂಡುಹಿಡಿಬೇಕು. ಸೊ ಇದಕ್ಕೆ ಕೋಶಂಟ್ ಯಾವ್ದಪ್ಪ ಅಂತಂದ್ರೆ ಸರಿಯಾದಂತ ಉತ್ತರ 620 ಓಕೆನಾ. ಓಕೆನಾ ನೋಡ್ಕೊಳ್ಳಿ. 8ರಿಂದ 4960 ಭಾಗಲೇ ಮಾಡೋಣ. 8 ಆಗ್ಲಿ 48 ಓಕೆನಾ. 1 0 ಇಲ್ಲಿ 16, 8 16 0 0 ಈ 0ನ ಇಲ್ಲಿ ಇಳಿಸ್ಕೊಂತೀವಿ 0 0 ಓಕೆನಾ. ಸೊ 620 ರೈಟ್ ಆನ್ಸರ್ ಓಕೆನಾ. ಎಸ್ ಪ್ರೀತಿಯ ವೀಕ್ಷಕರೇ, ಇಲ್ಲಿ ತನಕ ನಮ್ಮ ಯೂಟ್ಯೂಬ್ ಚಾನಲ್ ನ ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದಗಳು. ಈ ಯೂಟ್ಯೂಬ್ ಚಾನಲ್ ನ ಮತ್ತೆ ನಿಮ್ಮ ಕೋಚಿಂಗ್ ಉಚಿತ ವಿದ್ಯಾರ್ಥಿಗಳಿಗೂ ಇದನ್ನ ಶೇರ್ ಓಕೆ ಥ್ಯಾಂಕ್ ಯು. ಸೊ ಇಲ್ಲಿ ತನಕ ವಿಡಿಯೋನ ನೋಡಿದ್ದಕ್ಕೆ ಸೊ ಸಹಕರಿಸಿದ್ದಕ್ಕೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ಕೋಚಿಂಗ್ ಉಚಿತ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಸು ಮತ್ತು ಇನ್ಫಾರ್ಮೇಷನ್ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾ ಸೊ ಇಲ್ಲಿ ತನಕ ನೋಡೋದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಸೊ ಥ್ಯಾಂಕ್ ಯು ಸೋ ಮಚ್.